ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಎಂದಿನಂತೆ ಇವತ್ತು ಕೂಡ ಬೆಳಗಿನಿಂದ ಸಂಜೆಯವರೆಗೆ ನಡೆದ ಹಲವು ಸುದ್ದಿಗಳನ್ನು ಹೊತ್ತು ನಾನು ಬಂದಿದ್ದೇನೆ. ಪ್ರೈಮ್ ನ್ಯೂಸ್ ಅಂದರೆ ಹಾಗೆ ಇದು ಹಲವು ಸುದ್ದಿಗಳ ಜೊತೆಗೆ ಹಲವು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋ ವೇದಿಕೆ. ಇಲ್ಲಿ ಮಾತಿರುತ್ತೆ, ಕೆಲವೊಮ್ಮೆ ಬಿಸಿ ಬಿಸಿ ಜಗಳ ಇರುತ್ತೆ. ಇದರೆಲ್ಲರ ಉದ್ದೇಶ ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸೋದು. ಹಾಗೆ ಒಂದು ಸುದ್ದಿಯಾದರೆ ಅದರ ಬಗ್ಗೆ ಇರುವ ವಿಭಿನ್ನ ಅಭಿಪ್ರಾಯಗಳನ್ನು, ವಿಭಿನ್ನ ಮುಖಗಳನ್ನು ತಮಗೆ ತಲುಪಿಸೋದು. ತಮಗೆ ಗೊತ್ತು, ಇವತ್ತು ಕೂಡ 4 ಜನ ಅತಿಥಿಗಳು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರರಾದ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಇನ್ನು ಕಾಂಗ್ರೆಸ್ ಪಕ್ಷದ ಶಫೀವುಲ್ಲಾ ಇದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ಸ್ವಾಗತ. ಭಾರತೀಯ ಜನತಾ ಪಕ್ಷದ ಆನಂದ್ ಇದ್ದಾರೆ, ಅವರನ್ನು ಸ್ವಾಗತಿಸ್ತೀನಿ. ಇನ್ನು JDS ಪಕ್ಷದ ಪ್ರಸಾದ್ ಗೌಡರು. ಸರ್, ನಿಮಗೂ ವೆಲ್ಕಮ್ ಟು ದ ಶೋ. ಪ್ರಿಯ ವೀಕ್ಷಕರೇ, ನಮ್ಮ ಫಾರ್ಮ್ಯಾಟ್ನಂತೆ ಈಗ ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ರಾಮನಾಥ್ ಕೋವಿಂದ್ NDA ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆ. ಭವಿಷ್ಯದ ರಾಜಕಾರಣಕ್ಕೆ ದಲಿತರ ಮೊರೆ ಹೋಯ್ತಾ ಕೇಸರಿ ಪಡೆ. ಅಡಕತ್ತರಿಯಲ್ಲಿ ಸಿಲುಕಿದ ವಿಪಕ್ಷಗಳು. ದಲಿತರ ಮನೆಯಲ್ಲಿ ಉಪಹಾರ ವಿಚಾರ. ಮಾಜಿ ಮುಖ್ಯಮಂತ್ರಿಗಳ ಮಧ್ಯೆ ಮಾತಿನ ಸಮರ. ಕುಮಾರಸ್ವಾಮಿ ಏಟಿಗೆ ಯಡಿಯೂರಪ್ಪ ತಿರುಗೇಟು. ವಿಧಾನಮಂಡಲದಲ್ಲಿ ಪ್ರಭಾಕರ್ ಭಟ್ ಕುರಿತ ಹೇಳಿಕೆ ಪ್ರತಿಧ್ವನಿ. ಬಿಜೆಪಿ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಮಾತಿನ ಸಮರ. ವಿಧಾನಸಭೆಯಲ್ಲಿ ರಮಾನಾಥ್ ರೈ ಸ್ಪಷ್ಟೀಕರಣ. HMK ಪಕ್ಷದ ಮುಖಂಡರನ್ನ ಭೇಟಿಯಾದ ಸೂಪರ್ ಸ್ಟಾರ್ ರಜನಿಕಾಂತ್. ರಾಜಕೀಯ ಪ್ರವೇಶದ ಬಗ್ಗೆ ಮತ್ತಷ್ಟು ಕುತೂಹಲ. ಡಿಸೆಂಬರ್ 12ರಂದು ಪ್ರಕಟಿಸ್ತಾರ ನಿರ್ಧಾರ. ಪಂದ್ಯದಲ್ಲಿ ಸೋತರು ಪಾಕ್ ಆಟಗಾರರ ಬಗ್ಗೆ ಮೆಚ್ಚುಗೆಯ ಮಾತು ಹೇಳಿಕೆ ನೀಡಿ ಅಭಿಮಾನಿಗಳ ಮನಗೆದ್ದ ಕ್ಯಾಪ್ಟನ್ ಕೊಹ್ಲಿ. ಟೀಕಿಸೋರ ಮಧ್ಯೆ ಬೆಂಬಲಕ್ಕೆ ನಿಂತ ದಿಲ್ಕಶ್. ಇವತ್ತಿನ ಅತಿ ಮಹತ್ವದ ಸುದ್ದಿ ಅಂತಂದರೆ ಏನು, NDA ತನ್ನ ಮುಂದಿನ ರಾಷ್ಟ್ರಪತಿ ಅಭ್ಯರ್ಥಿಯ ಹೆಸರನ್ನು ಪ್ರಕಟ ಮಾಡಿದ್ದು. ಈ ಬಗ್ಗೆ ಇದ್ದ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ. ಆದರೆ ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ಬಿಹಾರದ ರಾಜ್ಯಪಾಲ ಹಾಗೂ ದಲಿತ ನಾಯಕ ರಾಮನಾಥ್ ಕೋವಿಂದ್ ಅವರನ್ನು NDA ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಘೋಷಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಬಿಜೆಪಿ ಸಂಸದೀಯ ಮಂಡಳಿಯ ಸಭೆಯಲ್ಲಿ ರಾಷ್ಟ್ರಪತಿ ಅಭ್ಯರ್ಥಿಯ ಹೆಸರನ್ನು ಅಂತಿಮಗೊಳಿಸಲಾಯಿತು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಈ ವಿಚಾರವನ್ನು ಘೋಷಿಸಿದರು. ರಾಮನಾಥ್ ಅವರ ಹೆಸರನ್ನು ಪ್ರಕಟಿಸಿದರು. ಇನ್ನು ರಾಷ್ಟ್ರಪತಿ ಅಭ್ಯರ್ಥಿ ಘೋಷಣೆ ಆದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಮುಖಂಡರ ಬೆಂಬಲವನ್ನು ಕೂಡ ಕೋರಿದರು. ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಕರೆ ಮಾಡಿ ಕೋವಿಂದ್ ಅವರನ್ನು ಬೆಂಬಲಿಸುವಂತೆ ಅವರು ಮನವಿ ಮಾಡಿದರು. राष्ट्रपति पद के चुनाव में NDA के प्रत्याशी के रूप में आज श्री रामनाथ कोविंद गवर्नर बिहार का नाम तय किया गया है. प्रधानमंत्री जी ने स्वयं कांग्रेस अध्यक्षा श्रीमती सोनिया जी से बात की है, पूर्व प्रधानमंत्री डॉक्टर मनमोहन सिंह जी से बात की है, वरिष्ठ नेताओं से बात की है और सब ಪ್ರಾಯಶಃ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಇದು 3ನೇ ಸ್ಟ್ರೋಕ್ ಅಂತ ಅನ್ನಬಹುದೇನೋ. ಯಾಕೆಂದರೆ ಯಾರೂ ಊಹಿಸದ ರೀತಿಯಲ್ಲಿ ಆಯ್ಕೆ ಏನಿದೆ ಅದು ಮೋದಿ ಮತ್ತು ಅಮಿತ್ ಶಾ ಸೇರಿ ಮಾಡಿದ್ದು. ಮೊದಲನೇದು ನಮಗೆ ಗೊತ್ತಿದೆ, ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ ಆಯ್ಕೆ ಮಾಡಿದಾಗ ಯಾರೂ ಕೂಡ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ನಿರೀಕ್ಷಣೆ ಮಾಡಿರಲಿಲ್ಲ. ಯಾವ ರಾಜಕೀಯ ಪಂಡಿತರು ಕೂಡ ಲೆಕ್ಕಾಚಾರ ಮಾಡಿರಲಿಲ್ಲ. ಅದಾದ ನಂತರ ಯೋಗಿಯನ್ನು ಉತ್ತರ ಪ್ರದೇಶದಲ್ಲಿ ತಂದು ಕುಳಿಸಿದ್ದು 2ನೇ ಘಟನೆ. ಆ ಸಂದರ್ಭದಲ್ಲೂ ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈಗ ಇದು 3ನೆಯ ಘಟನೆ. ರಾಷ್ಟ್ರಪತಿ ಅಭ್ಯರ್ಥಿಯ ಆಯ್ಕೆಯಲ್ಲಿ ಕೂಡ ಕಳೆದ ಒಂದು ವಾರದಿಂದ ಬೇರೆ ಬೇರೆ ಹೆಸರುಗಳು ಬರ್ತಿತ್ತು. ಆದರೆ
ಏನು ರಾಮನಾಥ್ ಅವರ ಹೆಸರೇನಿದೆ ಅದು ಬಂದೇ ಇರಲಿಲ್ಲ, ಯಾರೂ ಕೂಡ ಊಹಿಸಿರಲಿಲ್ಲ. ಯಾರು ಊಹಿಸಿದ ರೀತಿಯಲ್ಲಿ ಅವರು ತಮ್ಮ ಚೆಸ್ ಪಾನನ್ನು ನಡೆಸಿದ್ದಾರೆ. ಇನ್ನು NDA ರಾಷ್ಟ್ರಪತಿ ಆಯ್ಕೆಯಾಗಿರುವಂಥ ರಾಮನಾಥ್ ಕೋವಿಂದ್ ಯಾರು, ಇವರ ಹಿನ್ನೆಲೆ ಏನು ಅದಕ್ಕೆ ಕೆಲವು ಮಾಹಿತಿ ಇದೆ, ತಮಗೆ ತಲುಪಿಸ್ತೇನೆ, ನಂತರ ನಾವು ಚರ್ಚೆ ಮಾಡ್ಬೋದು. ರಾಮನಾಥ್ ಕೋವಿಂದ್ ಈಗ ಬಿಹಾರದ ರಾಜ್ಯಪಾಲರಾಗಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರ್ನ ದೇಹಾತ್ನಲ್ಲಿ 1845 ಅಕ್ಟೋಬರ್ 1ರಂದು ಅವರು ಜನಿಸಿದರು. ಅವರಿಗೀಗ 72 ವರ್ಷ ವಯಸ್ಸು. ಇನ್ನು 1994, 2000 ಮತ್ತು 2006ರ ಅವಧಿಯಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದರು. ಉತ್ತರ ಪ್ರದೇಶದಿಂದ 2 ಬಾರಿ ರಾಜ್ಯಸಭೆಗೆ ಅವರು ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಅವರು ದೆಹಲಿಯಲ್ಲಿ ನ್ಯಾಯವಾದಿಗಳಾಗಿದ್ದರು. 1998ರಿಂದ 2002ರವರೆಗೆ ಅವರು ಕೆಲಸ ಮಾಡಿದ್ರು. ಇನ್ನು BJP ದಲಿತ ಮೋರ್ಚಾದ ನಾಯಕರಾಗಿ, ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಕೇಂದ್ರ ಸರ್ಕಾರದ ಪರವಾಗಿ 1977, 78 ಮತ್ತು 1983ರ ಅವಧಿಯಲ್ಲಿ ಅವರು ಇದ್ರು. ದೆಹಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಕೂಡ ಅವರು ಸರ್ಕಾರದ ಪ್ರತಿನಿಧಿಯಾಗಿ, ವಕೀಲರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಅಖಿಲ ಭಾರತ ಕೋವಿ ಸಮುದಾಯ ಏನಿದೆ ಅದರ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. BJPಯ ರಾಷ್ಟ್ರೀಯ ವಕ್ತಾರರಾಗಿ ಕೂಡ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಇನ್ನೊಂದು ಇಲ್ಲದಿರುವ ವಿವರವನ್ನು ನಾನು ನೀಡಬೇಕು. ಅವರು ಏನು ಮಾಜಿ ಪ್ರಧಾನಿ ದಿವಂಗತ ಮೊರಾರ್ಜಿ ದೇಸಾಯಿಯವರ ಕಾರ್ಯದರ್ಶಿಯಾಗಿ ಕೂಡ ಅವರು ಕೆಲಸ ಮಾಡಿದ್ರು ಸ್ವಲ್ಪ ಕಾಲ. ಆದರೆ ಬಹುಮಟ್ಟಿಗೆ ಅವರು ನೇರ ಚುನಾವಣೆಯಲ್ಲಿ ಒಮ್ಮೆ ಅವರು ನೇರ ಚುನಾವಣೆಯಲ್ಲಿ ನಿಂತಿದ್ದರು, ಗೆದ್ದು ಬರಲಿಲ್ಲ ಅವರು. ಅದಾದ ಮೇಲೆ ಮತ್ತೆ ಅವರು ನೇರ ಚುನಾವಣೆಗೆ ಇಳಿಲೇ ಇಲ್ಲ. ಇನ್ನು ರಾಷ್ಟ್ರಪತಿ ಹುದ್ದೆಗೆ ರಾಮನಾಥ್ ಕೋವಿಂದ್ ಅವರನ್ನು ಆಯ್ಕೆ ಮಾಡೋದಕ್ಕೆ ಕಾರಣ ಏನು, ಇದಕ್ಕೆ ಹಿಂದೆ ಇರಬಹುದಾದ ಕಾರಣಗಳು, ಉದ್ದೇಶ ಯಾವುದು ಅನ್ನೋದ್ರ ಬಗ್ಗೆ ಕೆಲವು ಪಾಯಿಂಟ್ಸ್ ಇದೆ, ಅದನ್ನು ಕೂಡ ನಾವು ನೋಡ್ಬೋದು. ಮೊದಲನೇದಾಗಿ ರಾಮನಾಥ್ ಕೋವಿಂದ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಟ್ಟ ಬೆಂಬಲಿಗರು ಮಾತ್ರ ಅಲ್ಲ, ವಾಜಪೇಯಿ ಅವರಿಗೆ ಕೂಡ ಹತ್ತಿರ ಇದ್ದರು, ಅದ್ವಾನಿ ಅವರಿಗೆ ಕೂಡ ಅವರು ಹತ್ತಿರದವರಾಗಿದ್ದರು. ಇನ್ನು ಈಗ ಅವರು ರಾಜನಾಥ್ ಸಿಂಗ್ಗೂ ಕೂಡ ಗೃಹ ಸಚಿವರ ಆಪ್ತ ವಲಯಕ್ಕೆ ಸೇರಿದವರಾಗಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಏನನ್ನ ತೋರಿಸುತ್ತೆ ಅಂದರೆ BJP ಎಲ್ಲಿ ಯಾವ ಸಮುದಾಯದತ್ತ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ಈ ಸಂದರ್ಭದಲ್ಲಿ ಯಾರತ್ತ ನೋಡ್ತಾ ಇದೆ, ಏನು ಮುಂಬರುವಂಥ ಚುನಾವಣೆಗಳನ್ನು ದೃಷ್ಟಿ ಇಟ್ಟುಕೊಂಡು ಯಾವ ಜಾತಿ ಸಮುದಾಯವನ್ನು ಕ್ರೋಢೀಕರಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನುವುದರ ಒಂದು ಮುನ್ಸೂಚನೆ ಕೂಡ ಇದರಿಂದ ದೊರಕತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾದದ್ದು ಏನು, ಪ್ರತಿಪಕ್ಷಗಳು ಒಗ್ಗಟ್ಟಾಗುವುದನ್ನು ತಪ್ಪಿಸುವುದು ಮತ್ತು ಅವರ ಒಗ್ಗಟ್ಟನ್ನು ಮುರಿಯುವ ಒಂದು ತಂತ್ರ ಈ ಮೂವಿನ ಹಿಂದೆ ಇದೆ. ಅದು ಬಹಳ ಸ್ಪಷ್ಟವಾಗಿ ನೋಡಬಹುದು. ಅದರ ಸೂಚನೆ ಈಗಾಗಲೇ ಕಾಡ್ತಾ ಇದೆ. ಒಬ್ಬ ದಲಿತ ನಾಯಕನನ್ನು ಚುನಾವಣೆಗೆ ಇಳಿಸುವ ಮೂಲಕ, ಅವರನ್ನು ರಾಷ್ಟ್ರಪತಿ ಹುದ್ದೆಗೆ ತರುವ ಮೂಲಕ ಈಗ ಪ್ರತಿಪಕ್ಷಗಳನ್ನು ಒಂದು ರೀತಿಯ ಪರೀಕ್ಷೆಗೆ ಒಡ್ಡಿದ ಹಾಗೆ, ದಲಿತ ನಾಯಕರನ್ನು ವಿರೋಧ ಮಾಡೋದಕ್ಕೂ ಆಗಲ್ಲ, ಒಪ್ಕೊಳ್ಳೋಕ್ಕೂ ಆಗಲ್ಲ ಅನ್ನುವ ಸ್ಥಿತಿಯನ್ನು ನಿರ್ಮಿಸುವ ಮನಸ್ಥಿತಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಇದೆ ಅನ್ನುವುದು ಈ ಮೂವ್ನಿಂದ ನಮಗೆ ಸ್ಪಷ್ಟ ಆಗುತ್ತೆ. ಈ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಲೇಟೆಸ್ಟ್ ಮೂವ್ ಅಂತ ಅಂದ್ಕೊಂಡಿದ್ದೇನೆ. ಅಮಿತ್ ಶಾ ಅವರ ಲೇಟೆಸ್ಟ್ ಮೂವ್ ಇದು. ಈ ಮೂವ್ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಈಗ ರವಿಕೃಷ್ಣ ರೆಡ್ಡಿ ಇವರೇ, ನಾವೇನು BJP ಥರ ಪಕ್ಷಗಳು ಒಗ್ಗಟ್ಟಾಗುವ ಬಗ್ಗೆ ಏನು ಚಿಂತನೆ ನಡೀತಾ ಇದೆ, ಈಗಲೇ ಒಳಗೆ ಕಾಣ್ತಾ ಇದೆ. ನಿತೀಶ್ ಕುಮಾರ್ ಬೆಂಬಲ ಕೊಡುವ ಎಲ್ಲ ಸಾಧ್ಯತೆ ಇದೆ. ಮಾಯಾವತಿ ದಲಿತರು ಅನ್ನುವ ಕಾರಣಕ್ಕೆ ಅವರು ಬೆಂಬಲ ಕೊಡುವ ಇದೆ. ಅಂದರೆ ಈ ಮೂವ್ನಿಂದ ಇಡೀ ಪ್ರತಿಪಕ್ಷಗಳನ್ನು ಒಂದಾಗೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಒಡೆದು ಹಾಕ್ತಾ ಇದ್ದಾರೆ ಮೋದಿ ಅಮಿತ್ ಶಾ ಗುಂಪು. ಒಡಿಸೆ ರವಿಕೃಷ್ಣ ರೆಡ್ಡಿ ಒಡೆದು ಹಾಕ್ತಾರೋ ಇಲ್ವೋ, ಹೊಡೆದ್ರೂ ಸಹ ಈಗ ಪ್ರತಿಪಕ್ಷಗಳು ಒಂದು ಅಭ್ಯರ್ಥಿಯನ್ನು ನಿಲ್ಲಿಸೋದಕ್ಕೆ ಒಂದು ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ಈಗ ಅಟ್ಲೀಸ್ಟ್ ಒಂದು ಫೈಟರು ಇರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ. ಯಾಕಂದರೆ ಆಲ್ಮೋಸ್ಟ್ 50-50 ಅನ್ನೋ ಥರಕ್ಕಿದೆ ಅನ್ನೋವಾಗ ಈಗ ಆ ಸೂಚನೆಗಳು ಬಹುತೇಕವಾಗಿ
ಇಲ್ಲ. ಯಾರಾದರೂ ನಾಮಕಾವಸ್ಥೆ ನಿಲ್ಲಬಹುದು, ಆದರೆ ಅವರು ಗೆಲ್ಲುವ ಯಾವ ಲಕ್ಷಣಗಳೂ ಇಲ್ಲದ ರೀತಿಯಲ್ಲಿ ಈಗಿದೆ. ಯಾಕಂದರೆ ಇದು ಸಂಪೂರ್ಣವಾಗಿ ಇವತ್ತು ಈ ಒಂದು ಬಹುಶಃ ಇತ್ತೀಚೆಗೆ ನಾವೊಂದು ವರದಿಗಳು ನೋಡಿದ್ವಿ, ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್, ಇನ್ನೊಬ್ರು ಯಾರೋ ಸೇರಿ ಒಂದು ಸಮಿತಿ ಮಾಡಿದ್ದಾರೆ, ವೆಂಕಯ್ಯ ನಾಯ್ಡು ಎಲ್ಲ ಸೇರಿ ಪ್ರತಿಪಕ್ಷಗಳ ಜೊತೆ. ಬಹುಶಃ ಅವ್ರಿಗೂ ಗೊತ್ತಿರಲಿಲ್ಲ, ಬಿಜೆಪಿಯವ್ರಿಗೂ ಗೊತ್ತಿರಲಿಲ್ಲ, ದೊಡ್ಡ ದೊಡ್ಡ ನಾಯಕರಿಗೂ ಗೊತ್ತಿರಲಿಲ್ಲ ರಾಮನಾಥ್ ಕೋವಿಂದ್ ಬಹುಶಃ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತ. ಹಾಗಾಗಿ ಇಂತಹ ನಡೆ ನಿಜಕ್ಕೂ ಒಂದು ಇಲ್ಲ ಎರಡು ವ್ಯಕ್ತಿಗಳು ತೀರ್ಮಾನ ಮಾಡೋದು ಒಂದು ರೀತಿಯಲ್ಲಿ ಡೇಂಜರೇ. ಆದರೆ ಇದನ್ನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾರನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಹೌದು, ಯಾಕಂದ್ರೆ ಮುಗೀತು ಇಲ್ಲಿಗೆ. ಅಂದ್ರೆ ರಾಷ್ಟ್ರಪತಿ ಇನ್ನೊಬ್ರು ಯಾರನ್ನೋ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ಸು ಇನ್ನೊಬ್ರು ಅಂದುಕೊಳ್ತಾ ಇದ್ದಿದ್ದು, ಈಗಾಗಲೇ ನಿತೀಶ್ ಕುಮಾರ್ ಅವರು ಹೇಳಿರೋ ಕೆಲವೊಂದು ಪ್ರಕಾರ ರಾಮನಾಥ್ ಕೋವಿಂದ್ ಬಹಳ ಉತ್ತಮವಾಗಿ ಬಿಹಾರದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇವರು ಮಾಯಾವತಿನೂ ದಲಿತ ಅನ್ನೋ ಕಾರಣಕ್ಕಾಗಿ ನಾವು ಯೋಚನೆ ಮಾಡ್ತೀವಿ. ಒಳ್ಳೆ ದಲಿತರನ್ನ ಆಯ್ಕೆ ಮಾಡಬಹುದಾಗಿತ್ತು. ಇಲ್ಲಿ ಬಹಳ ಪ್ರಮುಖವಾಗಿರೋದು ನಾವು ಗಮನಿಸಬೇಕಾಗಿರೋದು ಮಮತಾ ಬ್ಯಾನರ್ಜಿ ಅವರ ಒಂದು ಇದು, ಈ ಒಂದು ಪ್ರಣಬ್ ಮುಖರ್ಜಿ ತರದ ಸ್ಟೇಚರ್ ಇರುವಂತಹ ಅವರಿಂದ ದೇಶಕ್ಕೆ ಏನು ಉಪಯೋಗ ಆಗುತ್ತೆ ಅಂತಹ ಯೋಚನೆ ಮಾಡಿ ರಾಷ್ಟ್ರಪತಿಯನ್ನು ಅವರು ಕೂಡ ವಿರೋಧ ಮಾಡಿಲ್ಲ. ಹಾಗಾಗಿ ಇದು ಏನು ಬೇಕಾದ್ರೂ ಆಗಬಹುದು, ಆದರೆ ಮುಂದಿನ ರಾಷ್ಟ್ರಪತಿ ಬಹುತೇಕವಾಗಿ ರಾಮನಾಥ್ ಕೋವಿಂದ್ ಅಂತ ನಾವು ಈಗಲೇ ತೀರ್ಮಾನ ಮಾಡ್ಕೋಬಹುದು. ಯಸ್ ಶಫೀವುಲ್ಲಾ, ಈಗ ಈ ಸಿಚುವೇಶನ್ ನಲ್ಲಿ ಇದು ಬಹಳ ಕ್ಲೆವರ್ ಆದ ಪೊಲಿಟಿಕಲ್ ಮೂವ್ ಅಂತ ನನಗೆ ಅನಿಸುತ್ತೆ. ಈ ಮೂವ್ಗೆ ಪ್ರತಿಯಾದ ಒಂದು ಮೂವ್ ಏನಿದೆ, ಅಸ್ತ್ರ ಏನಿದೆ, ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ ವಿರೋಧಿ ಪಕ್ಷಗಳಲ್ಲಿ ಈಗ ಇಲ್ಲದಿರುವ ಸ್ಥಿತಿ ನಿರ್ಮಾಣ ಆಗಿದೆ. ವಾಟ್ ಯು ಸೇ ಅಬೌಟ್ ದಟ್? ನೋಡಿ, ಇದೊಂದು ತಂತ್ರಗಾರಿಕೆಯನ್ನು ಪ್ರಯೋಗಿಸಿ ಒಂದು ವಿಷಯದಲ್ಲಿ ಅಂತ ಹೇಳಿದ್ರೆ, ಇವನು ನಿತೀಶ್ ಕುಮಾರ್ ಅವರು ಸಹ ಅವ್ರಿಗೂ ಬೇಸರವಾಗಿದೆ. ಅವರು ನಮ್ಮೊಟ್ಟಿಗೆ ಒಂದು ಮಾತನ್ನಾದರೂ ಮಾಡ್ಬೋದಾಗಿತ್ತು, ಅಥವಾ ಮಾಡಲಿಲ್ಲ. ಅದರಿಂದ ನಮಗಾಗಿದೆ. ಬಟ್ ಕ್ಯಾಂಡಿಡೇಟ್ ಈಸ್ ಓಕೆ ಅಂತ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಅವ್ರು ಹೇಳಿದ್ದಾರೆ, ಹೇಳಿಬಿಟ್ಟು ಅವ್ರು ಫಾರಿನ್ಗೆ ಹೊರಟೋಗಿದ್ದಾರೆ. ಅವ್ರು ಹೋಗ್ಬೇಕಾದ್ರೆ ದುಬೈದಲ್ಲೂ ಕೂಡ ಹೇಳಿದ್ದಾರೆ. ಅವ್ರು ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವರು ಎರಡನೆಯ ದಲಿತ ನಾಯಕನನ್ನು ನಮ್ಮ ರಾಷ್ಟ್ರ ಪ್ರೆಸಿಡೆಂಟ್ ಆಗಿ ಸ್ವೀಕರಿಸೋದಕ್ಕೆ ರೆಡಿ. ಅದರ ಜೊತೆಗೆ ಉತ್ತರ ಪ್ರದೇಶದಿಂದ ಬಂದ ಫುಲ್ ಟೈಮ್ ಅಧ್ಯಕ್ಷರಾಗುವ ಮೊದಲ ವ್ಯಕ್ತಿ ಇವರು. ಹೌದು. ಹಾಗಾಗಿ ಈಗ ಈ ಒಂದು ಕ್ವಶನ್ ಯಾವ ರೀತಿ ಈ ಮೂವ್ ವಿರುದ್ಧ ಕಾಂಗ್ರೆಸ್ ಮತ್ತು ಇತರ ಬಿಜೆಪಿ ವಿರೋಧಿ ಪಕ್ಷಗಳ ಮೂವ್ ಏನಿರಬೇಕಾಗಿದೆ? 22ನೇ ತಾರೀಕು ಆ ನಿರ್ಣಯವನ್ನು ತೆಗೆದುಕೊಳ್ತಾರೆ. ನಮ್ಮ ಅಭ್ಯರ್ಥಿಯನ್ನು ಹಾಕಬೇಕಾ ಅಥವಾ ಸಪೋರ್ಟ್ ಮಾಡಬೇಕಾ ಏನು ಅಂತ ಹೇಳಿಬಿಟ್ಟು UPA ಏನು ಬಳಗ ಇದೆಯೋ ಆ ಬಳಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆ ತೀರ್ಮಾನದ ನಂತರದಲ್ಲಿ 23ನೇ ತಾರೀಕು ಈ ರಾಮನಾಥ್ ಕೋವಿಂದ್ ಅನ್ನೋರು ನಾಮಿನೇಷನ್ ಹಾಕ್ತಾರೆ. ಹೀಗಾಗಿ ಈ ಇನ್ನೂ 22ನೇ ತಾರೀಕಿನ 3 ದಿವಸ ಇನ್ನೂ ಸಮಯ ಕಾಲ ಇದೆ. ಯಾರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಸಹ NDAಗೆ ಪೂರ್ಣ ಬಹುಮತ ಇಲ್ಲ. ಅದು ಇನ್ನೂ ಒಂದು ಸ್ವಲ್ಪ ಅವರು ಸಹ ಕೂಡಿಡುವ ಒಂದು ಜಾಗದ ಇದನ್ನು ಮಾಡ್ತಾ ಇದ್ದಾರೆ. ಶಿವಸೇನೆ ಸಪೋರ್ಟ್ ಅವರು ಹೇಳಿದ್ದಾರೆ. ಅವರು ಹಿಂದಿನ ಲಾಸ್ಟ್ 2-3 ಚುನಾವಣೆಗಳಲ್ಲೂ ಸಹ ಒಮ್ಮತದ ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಹೇಳಿಬಿಟ್ಟು ಶಿವಸೇನೆಯವರು ಪದೇ ಅವರು ಹೇಳ್ಕೊಂಡು ಬಂದಿದ್ದಾರೆ. ಈಗಲೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಶಿವಸೇನೆದೇನೋ ಅವ್ರಿಗೇನು ಭಯವಿಲ್ಲ. ಹಾಗಾಗಿ ಈಗ ಶಾರ್ಟ್ ಫಾಲ್ ಆಗಿರೋದನ್ನು ಯಾರು ತುಂಬುತ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಇದೆ. ಅದನ್ನು 22ನೇ ತಾರೀಕು ಯಾರು ಯಾವ ಪಕ್ಷಕ್ಕೆ ವಾಲುತ್ತಾರೆ, ಯಾವ ಪಕ್ಷದ ಒಟ್ಟಿಗೆ ಇರ್ತಾರೆ ಅನ್ನೋ ಒಂದು ದೃಢ ಒಂದು ತೀರ್ಮಾನವೇನಾಗುತ್ತೋ ಅದರ ಮೇಲೆ ಇದು ನಿರ್ಭರವಾಗಿದೆ. ಪ್ರಸಾದ್ ಗೌಡ್ರೆ, ಏನು JDS ಸ್ಟ್ಯಾಂಡ್ ಇಲ್ಲ? ಈಗ ನೀವಂತೂ ಈಗ ಅರ್ಧ ಬಿಜೆಪಿ ಜೊತೆಗಿದಲ್ಲ, ಕೌನ್ಸಿಲ್ ಮೇಲೆ ಕೈ ಹಾಕ್ಬಿಟ್ಟು ಒಪ್ಕೊಂಡು ಎಲ್ಲ ಬೆನ್ನೆಲ್ಲ ಉಜ್ಜಿಬಿಟ್ಟು ಶಾಲ ರಾಮನಾಥ್ ಕೋವಿಂದ್ ಬಗ್ಗೆ ತಾವು ಪ್ರತಿಕ್ರಿಯೆ ಕೇಳ್ತಾ ಇದ್ದೀರಾ? ಅಲ್ಲ, ಬಿಜೆಪಿ ಜೊತೆಗಿರ್ತೀರ ನೀವು. ದಲಿತ ಅಭ್ಯರ್ಥಿಯನ್ನ ಇವತ್ತು ಏನು ಅಭ್ಯರ್ಥಿಯಾಗಿ ರಾಷ್ಟ್ರಪತಿ ಅಭ್ಯರ್ಥಿ ಮಾಡಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇನ್ನೂ ಒಳ್ಳೆಯ ಅಭ್ಯರ್ಥಿಯನ್ನು ಅವರು ಆರಿಸ್ಬೋದಾಗಿತ್ತೇನೋ ಅನ್ನೋ ನಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಕೊಡ್ತಾ ಇದ್ದೀವಿ. ದಲಿತ ಅಭ್ಯರ್ಥಿಯನ್ನು ಅವ್ರು ಆರಿಸಿರೋದ್ರಲ್ಲಿ ನಮ್ಮದು ಸ್ವಾಗತ. ಸಪೋರ್ಟ್ ಮಾಡ್ತೀರಿ? ಅಲ್ಲ, ದಲಿತ ಸಪೋರ್ಟಿಂಗ್ ಅಲ್ಲ, ಸಪೋರ್ಟಿಂಗ್ ಪ್ರಶ್ನೆ ಅದು ನಾನು ವರಿಷ್ಠ ಬಿಡ್ತೀನಿ. ನನ್ನ ಸ್ವಂತ ಅಭಿಪ್ರಾಯವನ್ನು ಯಾವ ಪಾರ್ಟಿಲಿ ಬೇಕಾದ್ರೂ ಸ್ಟ್ಯಾಂಡ್ ಹಿಂಗಿರುತ್ತೆ ಅಂತ ಅನ್ಬೋದು. ಬಟ್ JDS ಸ್ಟ್ಯಾಂಡ್ ಹೇಳಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಬೆಳಗಾಗುತ್ತೆ 2 ತಾಸು ಬದಲಾಗ್ಬಿಡುತ್ತೆ. ದಲಿತ ಅಭ್ಯರ್ಥಿಯನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದನ್ನ ಸ್ವಾಗತ ಮಾಡ್ತೀವಿ. ಶಶಿಧರ್ ಭಟ್ರೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡೋದಕ್ಕೆ ಮುಂಚೆಲೇ ಅವರು ಸಪೋರ್ಟ್ ಮಾಡಿದ್ದಾರೆ. ವಿತ್ ಬಿಜೆಪಿ ನಾವು. ಎಸ್ ಆನಂದ್, ಬಹಳ ಖುಷಿಲಿದ್ದ ಕಾಡುತ್ತೆ ಬಿಜೆಪಿ ವಲಯ. ಮಾಸ್ಟರ್ ಸ್ಟ್ರೋಕ್, ಪ್ರತಿಪಕ್ಷಗಳನ್ನೇನು ಹೊಡಿಬೇಕೋ ಸುಂದರವಾಗಿ ಹೊಡೆದ್ಬಿಟ್ಟು
ಡಿವೈಡ್ ಮಾಡಬಾರ್ದು ಅಂತ ಹೇಳ್ತಾರೆ. ಪಾಲಿಟಿಕ್ಸ್ ಇಟ್ ಹ್ಯಾಪನ್ಸ್. ಅಲ್ಲ ಸರ್, ಇದು ಒಂದು ರಾಮನಾಥ್ ಕೋವಿಂದ್ ಅವ್ರನ್ನ ಏನು ಆಯ್ಕೆ ಮಾಡಿದ್ದಾರೆ, ಇದಕ್ಕೆ ಈ ವೇದಿಕೆ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರಾಷ್ಟ್ರಪತಿಗಳು ಅವರೇ ಆಗ್ತಾರೆ, ಇದರಲ್ಲಿ ಎರಡನೇ ಡೌಟೇ ಇಲ್ಲ. ಅದಕ್ಕೆ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ರಾಮನಾಥ್ ಕೋವಿಂದ್ ಅವ್ರಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಎಲ್ಲರಿಗೂ ಸಲ್ಲಿಸ್ತೀನಿ. ಒಂದು. ಎರಡನೇದು, ಇವತ್ತು ಅವರು ಒಬ್ಬ ದಲಿತ ನಾಯಕರಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಂಥ ವ್ಯಕ್ತಿ. ಇವತ್ತು 2 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅದಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ವಕೀಲರಾಗಿದ್ದಾರೆ, ಹೈಕೋರ್ಟಲ್ಲಿ ಇದ್ದರು. ದಲಿತ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಡೀ ದೇಶಾದ್ಯಂತ ಪ್ರವಾಸ ಮಾಡಿದ್ದಾರೆ. ಅದಕ್ಕಿಂತ ಮೊರಾರ್ಜಿ ದೇಸಾಯಿ ಅವ್ರ ಜೊತೆ ರಾಜಕೀಯ ಅನುಭವವನ್ನು ಪಡೆದಿದ್ದಾರೆ. ಮತ್ತು ಉತ್ತರ ಪ್ರದೇಶದ ಒಂದು ಸಣ್ಣ ಗ್ರಾಮದಿಂದ ಬಂದು ಇವತ್ತು ರಾಷ್ಟ್ರದ ಚುಕ್ಕಾಣಿಯನ್ನು ಏನು ದೇವೇಗೌಡರ ಬಗ್ಗೆ ಹೇಳ್ತಿದ್ರು, ಹಳ್ಳಿಯಿಂದ ಹೋಗಿ ರಾಷ್ಟ್ರದ ಪ್ರಧಾನಿ ಆದರು ಅಂತ, ಇವತ್ತೊಂದು ಹಳ್ಳಿಯಿಂದ ಹೋಗಿ ಈ ದೇಶದ ಪ್ರಥಮ ಪ್ರಜೆಯಾಗಿ ಆಯ್ಕೆ ಆಗಿದ್ದಾರೆ. ಅವರು ಆಯ್ಕೆ ಆಗ್ತಾರೆ ಸರ್, ಆಯ್ಕೆ ಆಗ್ತಾರೆ. ಮತ್ತು ಆ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಬಿಜೆಪಿಯಿಂದ ಬಾಕಿ ಇದೆ. ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಚಾಣಕ್ಯ ನಡೆಯನ್ನು ಮಾಡಿದ್ದಾರೆ. ಮತ್ತು ಇದಕ್ಕೆ ಮುಂಚೆ ಹೇಳದಂಗೆ ಯಾರ್ಯಾರು ಪ್ರಮುಖ ವಿರೋಧ ಪಕ್ಷಗಳಿದ್ವು ಅವ್ರನ್ನೆಲ್ಲರೂ ರಾಷ್ಟ್ರಪತಿಯ ಸಂಬಂಧ ನಾವು ಚುನಾವಣೆ ಬೇಡ ಅನ್ನೋಂಥ ಕನ್ಸಲ್ಟೇಷನ್ ಅಂತೂ ಮಾಡಿದ್ದಾರೆ. ಆದರೆ ಆನಂದ್ ಅವರೇ, ಒಂದು ಕೇಳಿ ಸಮಯ ಕೊಡ್ತೀನಿ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಒಂದು, ಈ ರೀತಿ ಪ್ರಯತ್ನ ಆಗಿರೋದು ಇತ್ತೀಚಿನ ವರ್ಷಗಳಲ್ಲಿ ನನಗೆ ಗಮನಿಸ್ದಂಗೆ ರಾಜಕೀಯವಾಗಿ ಇರುವಂಥದ್ದು ಇದು ಮೊದಲನೇ ಪ್ರಯತ್ನ. ಹಿಂದೆ ಕಾಂಗ್ರೆಸ್ನವರು ಅದು ಅವ್ರದ್ದು ಏಕಾಭಿಪ್ರಾಯ, ಅವ್ರು ಯಾರು ಸೂಚಿಸ್ತಾರೋ ಅವ್ರನ್ನ ಮಾಡ್ಕೊಂಬಂದಿರುವಂಥದ್ದು ಇತಿಹಾಸ ಇದೆ. ಆದರೆ ಈ ಬಾರಿ ಹಂಗೆ ನಾವು ಒಂದೇ ಪಕ್ಷ ಮಾಡಿಬಿಡ್ಬೇಕು ಅನ್ನೋಂಥ ದುರುದ್ದೇಶ ಇಟ್ಕೊಂಡೇನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಅದಕ್ಕೆ ವಿಶೇಷವಾದಂಥ ತಂಡ ಮಾಡಿದರು. ವೆಂಕಯ್ಯ ನಾಯ್ಡು, ಅರುಣ್ ಜೇಟ್ಲಿ ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿನ ಭೇಟಿ ಮಾಡಿದ್ದಾರೆ. ನಿತೀಶ್ ಕುಮಾರ್ ಬಂದ್ರೆ ಅಭ್ಯರ್ಥಿ ಯಾರು ಇಲ್ದಾರೆ ಅದೇನು ಮೀಟಿಂಗ್ ಮಾಡೋದಿಲ್ಲ ಸರ್. ಈಗ ನಿಮ್ಮ ಹತ್ರ ನಾನು ಬಂದು ಮಾತಾಡ್ಕೊಂಡು ಹೋಗಿರ್ತೀನಿ ಒಳಗಡೆ, ನೀವು ಮಾತಾಡಿರೋದು ಏನಂತ ಗೊತ್ತಿರುತ್ತೆ. ಅದು ಬಿಟ್ಟು ಬೇರೆಯವ್ರನ್ನ ಕೇಳಿದ್ರೆ ಇನ್ನೇನು ಹೇಳ್ತಾರೆ. ಬಂದರು ಶಶಿಧರ್ ಭಟ್ ಸರ್ ಮಾತಾಡ್ಸಿದ್ರು, ಹೋದ್ರು ಅಂತ ಅಷ್ಟೇ ಹೇಳ್ಬೋದು. ಒಳಗಡೆ ಏನು ವೀಕ್ಷಕರ, ಈಗಾಗಲೇ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಈ ಕ್ಯಾಂಡಿಡೇಚರನ್ನು ವಿರೋಧ ಮಾಡಿದೆ. ಅವರ 2 ಹೇಳಿಕೆಗಳೇ, ಅವರು ದಲಿತರಾದರೂ ಕೂಡ ಅವರು ಕಟ್ಟ RSS ವಾದಿಗಳು. ಆ ಕಾರಣಕ್ಕೆ ನಾವು ಇವ್ರನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ದೇಶಕ್ಕೆ ಯಾವುದೋ ಈ ರೀತಿ ಸಂಘಟನೆಯ ನಿಷ್ಠಾವಂತರು ಕೂಡುದು ಅನ್ನೋದು ಎಡಪಂಥೀಯರ ಅಭಿಪ್ರಾಯ. ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ನಾನು ಕೇಳಬೇಕಾದ್ದು, ಒಬ್ಬ ವ್ಯಕ್ತಿ ಅವರು ಸೇರಿದ ಜಾತಿಗಾಗಿ ನಾವು ಗುರುತಿಸಬೇಕೋ ಅಥವಾ ಅವರು ನಂಬಿದ ಸಿದ್ಧಾಂತಕ್ಕಾಗಿ ಅವರನ್ನು ನಾವು ಸ್ವೀಕರಿಸಬೇಕು ಅನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಏನು ರಾಮನಾಥ್ ಕೋವಿಂದ್ ಅವರು ದಲಿತ ಸಮುದಾಯದಿಂದ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು, ಅಥವಾ ಅವರು ನಂಬಿದ ಸಿದ್ಧಾಂತವನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಾರಣಕ್ಕೆ ವಿರೋಧ ಮಾಡಬೇಕು ಅನ್ನುವ ಸ್ಪಷ್ಟತೆ ಬಿಜೆಪಿಯೇತರ ಪಕ್ಷಗಳಿಗೆ ಬರಬೇಕು. ಅದ್ರ ಒಳಗಡೆ ಎಲ್ಲೋ ಭಯ ಇದ್ದಂಗೆ ಕಾಣ್ತೀಯ. ವಾಟ್ ಯು ಸೇ ರವಿಕೃಷ್ಣ ರೆಡ್ಡಿ? ರಾಮನಾಥ್ ಕೋವಿಂದ್ ಅವರು ತಗೊಂಡ್ರೆ, ನೀವು ಕೇಳ್ತಿರೋ ಪ್ರಶ್ನೆಗೆ ಪೂರಕವಾಗಿ ಅವ್ರಿಗೆ ಒಂದಷ್ಟು ಕ್ವಾಲಿಫಿಕೇಶನ್ಸ್ ಇದೆ. ಅವರು ಉತ್ತಮವಾದ ವಕೀಲರಾಗಿದ್ದು, ಸಕ್ಸಸ್ಫುಲ್ ಲಾಯರ್ ಅಂತ ಹೇಳ್ತಾರೆ. ಮತ್ತೆ 2 ಸಲ MP ಆಗಿದ್ರು. ಗವರ್ನಮೆಂಟ್ ಪ್ಯಾನಲ್ ಬೇರೆ ಇದರಲ್ಲಿ ಕೆಲಸ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಬಿಹಾರದಂತ ರಾಜ್ಯಕ್ಕೆ ಹಾಲಿ ರಾಜ್ಯಪಾಲರಾಗಿದ್ರು. ಅದಕ್ಕೂ ಮೊದಲು ದಲಿತ ಎಂಪ್ಲಾಯೀಸ್ ಪರವಾಗಿ ಹೋರಾಟವನ್ನು ಸಂಘಟಿಸ್ತಾರೆ. ಇಲ್ಲ, ಅಲ್ಲಿ ನನಗೆ ಸಮಸ್ಯೆ ಬರ್ತಾ ಇರೋದು. ಇಷ್ಟೆಲ್ಲ ಇದ್ರೂ ದೇಶವ್ಯಾಪಿಯಾಗಿ ಅವ್ರಿಗೆ ಯಾವ್ದಾದ್ರು ಒಂದು ಇಶ್ಯೂಗೆ ಅಥವಾ ಒಂದು ವಿಚಾರಕ್ಕೆ ಎಲ್ಲರೂ ಗುರುತಿಸ್ಕೊಂಡಿದ್ರಾ ನಮಗೆ ಗೊತ್ತಿಲ್ಲ. ಬಿಜೆಪಿಯಲ್ಲೇ ಬಹುಶಃ ಅವರು ಬಹುತೇಕವಾಗಿ ಅನಾಮಿಕರಾಗಿದ್ರು ಅನ್ಸುತ್ತೆ. ಇತ್ತೀಚೆಗೆ ಒಂದು 3-4 ವರ್ಷಗಳಿಂದ ಅವ್ರನ್ನ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಅಂತ ಮಾಡಿದ್ರು. ದಲಿತ ಮೋರ್ಚಾ ಅಧ್ಯಕ್ಷ ಸಂದರ್ಭದಲ್ಲಿ ದೇಶ ಪ್ರವಾಸ ಅಲ್ಲ ಮಾಡಿರಬಹುದು, ಆದ್ರೆ ಇರಬಹುದು. ಆದ್ರೆ ಒಂದು ರಾಷ್ಟ್ರಪತಿ ಅನ್ನುವಂತಹ ಒಂದು ಹುದ್ದೆಗೆ ಬರಬೇಕಾದ್ರೆ ಒಂದು ಇಡೀ ದೇಶದ ಒಂದು, ಈಗ ಪ್ರಣಬ್ ಮುಖರ್ಜಿ ಅದು ತುಂಬ, ಪ್ರತಿಭಾ ಪಾಟೀಲ್ ಬಗ್ಗೆ ಮಾತಾಡಲ್ಲ, ಬಹಳ ಕೆಟ್ಟ ಚಾಯ್ಸ್, ಯಾರು ಮಾತಾಡಲ್ಲ. ಆದ್ರೆ ಪ್ರಣಬ್ ಮುಖರ್ಜಿ ಉನ್ನತವಾದ ಸ್ಥಾನಗಳನ್ನೆಲ್ಲ ನಿಭಾಯಿಸಿ ಒಂದು ಇಡೀ ಕಳೆದ 6 ವರ್ಷಗಳಲ್ಲಿ ಅವರ ನಡವಳಿಕೆ ಏನಿತ್ತು ಬಹಳ ದೊಡ್ಡ ಮಟ್ಟದಲ್ಲಿತ್ತು, ಗಂಭೀರವಾಗಿತ್ತು. ಇವರು ಹಾಗೆ ಇರ್ತಾರೆ ಅಂತ ಭಾವಿಸೋಣ. ಆದರೆ ಒಂದು ಇನ್ಸ್ಪೈರ್ ಮಾಡುವಂತ ರವಿಕೃಷ್ಣ ರೆಡ್ಡಿ ಉತ್ತಮವಾದ ರಾಷ್ಟ್ರಪತಿ ಆಗಬಹುದು. ಆದ್ರೆ ಈ ಸಂದರ್ಭದಲ್ಲಿ ಏನು ಎಡಪ ಪಂಥೀಯರು ಏನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ನನ್ನ ಪ್ರಶ್ನೆ ಇರೋದು, ಅವರು ದಲಿತ ಫೈನ್, ಒಬ್ಬರು ದಲಿತರಾಗ್ತಾರೆ, ನಮಗೆಲ್ಲ ಸಂತೋಷ ಕೊಡೋದು. ಆದ್ರೆ ಅವ್ರು ನಂಬಿರುವ ಸಿದ್ಧಾಂತ
ಆ ಸಿದ್ಧಾಂತದ ಕಾರಣಕ್ಕಾಗಿ ನಾವು ಅವ್ರು ಒಪ್ಕೋಬೇಕು ವಿರೋಧಿಸಬೇಕು. ಬಿಜೆಪಿಯಲ್ಲಿರುವಂತವರು ಬಹುತೇಕ ಅದೇ ಸಿದ್ಧಾಂತವನ್ನು ಇರೋದ್ರಿಂದ ಈ ಕಮ್ಯುನಿಸ್ಟರು ಬಿಜೆಪಿಯವರು ಯಾರನ್ನೇ ಆಯ್ಕೆ ಮಾಡಿದ್ರು ಬಿಜೆಪಿಯ ಒಂದು ಹಿನ್ನೆಲೆಯಿಂದ ಬಂದಿರೋರು ಅವ್ರು RSS ಸಿದ್ಧಾಂತದಿಂದಲೇ ಬಂದಿರ್ತಾರೆ. ಹಾಗಾಗಿ ಕಮ್ಯುನಿಸ್ಟರು ಅದನ್ನು ವಿರೋಧ ಮಾಡೋದ್ರಲ್ಲಿ ಯಾವ ವ್ಯಕ್ತಿಯನ್ನೇ ತಗೊಂಡ್ರು ಬಿಜೆಪಿ ಕ್ಯಾಂಡಿಡೇಟ್ ಅಂದ್ರೆ ಅದೇ ಸಿದ್ಧಾಂತ. ಹಾಗಾಗಿ ಅವ್ರ ಸಿದ್ಧಾಂತ ವಿರೋಧ ಮಾಡ್ತಾರೆ ಅಂತ ಹೇಳ್ಬೋದು. ಒಂದು ವಿಷಯ ಅಂತ ಹೇಳಿದ್ರೆ ಇದು ನೇರವಾಗಿ ಕಟ್ಟ RSS ವಾದಿಗಳು, ಇದು ಒಪ್ಪಿಗೆ ಇದೆ ನಿಮಗೆ? ಹೌದು 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 ಹೌದು, ಬಟ್ ನಿಮ್ಗೆ ಒಪ್ಪಿಗೆ ಇದೆಯಾ? ಖಂಡಿತವಾಗಿ ಕಾಂಗ್ರೆಸ್ ಸ್ಟ್ಯಾಂಡ್ ನಾವು ಇದೊಂದು ಹೇರಿಕೆ ಆಗಿದೆ. ಸಪೋರ್ಟ್ ಕೊಡ್ತಾರೆ ಅವ್ರು ನಂಬಿರೋ ಸಿದ್ಧಾಂತವನ್ನ. ದಲಿತರಿಗೆ ನಮ್ಮ ಪೂರ್ಣವಾದ ಬಹುಮತ ಇರುತ್ತೆ, ನಮ್ಮ ಸಹಮತ ಇರುತ್ತೆ. ಆದರೆ ಇದು RSS ಕೇಡರ್ ಇಂದ ಬಂದಂತಹ ವ್ಯಕ್ತಿಯನ್ನ ಹೇರುವ ಪ್ರಯತ್ನ ಮಾಡ್ತಾರಲ್ಲ, ಅದರಿಂದಾಗಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಗಬಹುದು ಅನ್ನೋ ಒಂದು ಭಯ ಒಂದು ಸಹ ಇರುತ್ತೆ. ಆದ್ರಿಂದಲೇ ಅವರು CPMನವರು CPIನವರು ಅದನ್ನು ಇದು ಮಾಡ್ತಾ ಇದ್ದಾರೆ. ನಮ್ಮ ಸ್ಟ್ಯಾಂಡ್ ಏನಿದ್ರು 22ನೇ ತಾರೀಕು ನಾವು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೋ ಅದು ತಗೊಳ್ತಾರೆ. ಈಗ ನೋಡಿ, ನಾವು ಏನು ತೀರ್ಮಾನ ತಗೊಳ್ಳೋದಿಲ್ಲ ಅದು ಎರಡನೇ ಮಾತು. ಆದರೆ ಇದು ಹೇರುವ ಪ್ರಯತ್ನವನ್ನಂತೂ ಖಂಡಿತವಾಗೂ ಮಾಡ್ತೀವಿ. ಎಸ್ ಪ್ರಸಾದ್ ಗೌಡ್ರೆ, ಈಗ ಹೇಳ್ತೇನೆ ಈಗ ಅಬ್ದುಲ್ ಕಲಾಂ ಅವ್ರನ್ನ ನೀವು ತಂದ್ರಿ. ನಾವು ಇಡೀ ದೇಶ ಹೆಮ್ಮೆ ಪಡುವಂತಹ ಒಬ್ಬ ಅತ್ಯಂತ ಅದ್ಭುತವಾದ ವ್ಯಕ್ತಿ. ಅವರ ಅಧಿಕಾರದ ಅವಧಿ ಉದ್ದಕ್ಕೂ ಕೂಡ ಅವರು ಎಷ್ಟರ ಮಟ್ಟಿಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಇನ್ಸ್ಪೈರ್ ಮಾಡಿದ್ರು ಅಂತಂದ್ರೆ, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಅಷ್ಟೇ ಅಂತಹ ಒಬ್ಬ ವ್ಯಕ್ತಿಯನ್ನ ತರೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡ್ಬೋದಾಗಿತ್ತು ಅನ್ನೋದು ನಮ್ಮ ಒಂದಿದು. ಮತ್ತು ದಲಿತರಲ್ಲಿ ನೀವು ತಂದಿದ್ದೀರಾ, ಸಂತೋಷ. ದಲಿತರಲ್ಲೂ ಇನ್ನೂ ನಮ್ಮ ಇವ್ರು ಹೇಳ್ದಾಗ ಸಿದ್ಧಾಂತ ನಿಮ್ಗೇನು ಪ್ರಾಬ್ಲಮ್ ಅಲ್ಲ. RSS ಸಿದ್ಧಾಂತದ ಪ್ರಶ್ನೆ ನಾನು ಹೋಗೋದಿಲ್ಲ ಸರ್. ಪ್ರಶ್ನೆ ಬೇಕು ನನಗೆ ಉತ್ತರ. ನೀವು ಹೋಗಲ್ಲ ಅಂದ್ರೆ ಯು ಶುಡ್ ಗೋ. ಐ ವಾಂಟ್ ಟು ನೋ ವೆದರ್ ಯು ಸಪೋರ್ಟ್ RSS ಐಡಿಯಾಲಜಿ ಆರ್ ನಾಟ್. ಬಿಜೆಪಿ ಅಲ್ಲ, ಈಗ ಅವರು ಕ್ಯಾಂಡಿಡೇಟ್ ಏನಿದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ ಪಕ್ಕಾ RSS. ಒಂದ್ ನಿಮಿಷ, ಸೆಂಟ್ರಲ್ ಗವರ್ನಮೆಂಟ್ ಇರೋದೇ ಬಿಜೆಪಿನ ಗವರ್ನ್ ಮಾಡ್ತಾ ಇರೋದೇ RSS. ಅವ್ರು ತರೋದೇ ಅಂತ ಅವರ ಅಭ್ಯರ್ಥಿಗಳು. ಸರಿ ಸರ್, ಅವ್ರು ತರ್ತಾರೆ. ನಿಮ್ದು ಇದೆಯಾ ಇಲ್ಲ ಸಪೋರ್ಟಿಂಗ್? ಯಾವುದು? ಒಬ್ಬ RSS ಐಡಿಯಾಲ್, ಒಬ್ಬ RSS ತತ್ವ ಸಿದ್ಧಾಂತ ಒಪ್ಪುವನು ಈ ದೇಶದ ರಾಷ್ಟ್ರಪತಿ ಆಗೋದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಇಲ್ಲ, ನಮಗೆ ಅದು RSS ಸಿದ್ಧಾಂತಗಳನ್ನ ನಾವು ಪೂರ್ತಿಯಾಗಿ ನಾವು ಒಪ್ಪೋದಿಲ್ಲ. ಸಿದ್ಧಾಂತ ಒಪ್ಪೋದಲ್ಲ, ಸಿದ್ಧಾಂತ ಒಪ್ಪದವನು ರಾಷ್ಟ್ರಪತಿ ಆಗೋದಕ್ಕೆ ನಿಮ್ಮ ಪಕ್ಷದ ಒಪ್ಪಿಗೆ ಇದೆಯೋ ಇಲ್ಲೋ? ನಮ್ದು ಒಪ್ಪಿಗೆ ಇಲ್ಲ. ಇಲ್ವಾ? ಗೌಡ್ರದ್ದು ಅವ್ರು ಈಗ ನಮ್ದು ಇದು ನಂದು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಇನ್ನೊಂದು ಈ ಪಕ್ಷ ಅವತ್ತು ಅವ್ರೇನ್ ತೀರ್ಮಾನ ತಗೋತಾರೆ ಅದು ವರಿಷ್ಠರಿಗೆ ಬಿಡ್ತೀವಿ. ನಮ್ಮ ವೈಯಕ್ತಿಕವಾಗಿ ಕೊಡ್ತಾ ಇದ್ದೀವಿ. ನನ್ಗೆ ಗೊತ್ತಿತ್ತು ಅದೇನು. ಎಸ್ ಆನಂದ್, ಈಗ ಒಬ್ಬ ವ್ಯಕ್ತಿ ಏನಿದೆ ರಾಷ್ಟ್ರಪತಿ ಆಗುವವರು ಯೂಶ್ವಲಿ ಅವನು ಪಕ್ಷಾತೀತನಾಗಿರ್ಬೇಕು, ಅವನು ಧರ್ಮಾತೀತನಾಗಿರ್ಬೇಕು, ಆತ ಧರ್ಮ ನಿರಪೇಕ್ಷವಾದದಲ್ಲಿ ನಂಬಿಕೆ ಇಟ್ಟಿರಬೇಕು. ಯಾಕೆಂದ್ರೆ ಈ ದೇಶದ ಪ್ರಥಮ ಪ್ರಜೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಆ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಅನ್ನ ಹೊಂದಿರಬೇಕು. ಯಾವುದೇ ಈ ರೀತಿ ಒಂದು ಧರ್ಮಕ್ಕೆ ಸೀಮಿತವಾದ ಏನು ಐಡಿಯಾಲಜಿ ನಂಬುದ ವ್ಯಕ್ತಿ ದೇಶದ ರಾಷ್ಟ್ರಪತಿ ಆದರೆ ಮುಂದೇನಾಗ್ಬೋದು ಸರ್? ಒಂದು RSS ಸಿದ್ಧಾಂತ ಏನು ಕೆಟ್ಟದ್ದು ಮಾಡಿಲ್ಲ ಇದುವರೆಗೂ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ನೀಡಿದೆ. ಹಂಗಂತೇಳಿ ಇವತ್ತು ರಾಮನಾಥ್ ಕೋವಿಂದ್ ಅವರು RSS ಮೂಲದಿಂದ ಬಂದಿದ್ದಾರೆ. ಅವರ ವಕೀಲ ನ್ಯಾಯಾಂಗದ ಕೆಲಸದಲ್ಲಿ ಮಾಡಿದ್ದಾರೆ, ಲೋಕಸಭೆಯಲ್ಲಿ ವಿವಿಧ ಸಮಿತಿಗಳಲ್ಲಿ ಕೆಲಸ ಮಾಡಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಅವರು RSS ಪ್ರಭಾವ ಬೀರಿದಾರಂತ ಗುರ್ಸೋಕ್ಕೆ ಸಾಧ್ಯ ಇಲ್ಲ. ಕೆಲಸದ ಬಗ್ಗೆ ಆದ್ಯತೆ ಕೊಟ್ಟು ಕೆಲಸವನ್ನು ವಸ್ತುನಿಷ್ಠಿಯಾಗಿ ಮಾಡೋದಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಈಗ ಆ ರೀತಿ ಬಿಹಾರ್ ರಾಜ್ಯಪಾಲ 2015 ಆಗೋದ್ರು. ಇವತ್ತು ಬಿಹಾರಲ್ಲಿ BJP ಗೌರ್ಮೆಂಟ್ ಇಲ್ಲ, ಬಟ್ ನಿತೀಶ್ ಕುಮಾರ್ ಅವರ ಜನಪರ ಇರುವಂಥ ಸರ್ಕಾರ ಅದು. ಆ ಸರ್ಕಾರದ ಮುಖ್ಯಮಂತ್ರಿಗಳೇ ಇವತ್ತು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಬೇಕು ಅಂತಂದರೆ, ಅಂದರೆ ನಾವು ಇವ್ರ ಬಗ್ಗೆ ಮುಂಚೆನೇ ಹಳದಿ ಬಣ್ಣದ ಕಣ್ಣಲ್ಲಿ ನೋಡೋದು ಬೇಡ. ಸಮಯ ಇದೆ, ಸಮಯ ಇದೆ, ಅವಕಾಶ ಇದೆ, ಬುದ್ಧಿವಂತರಿದ್ದಾರೆ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಮತ್ತು ಶೋಷಣೆಗೊಳಗಾದಂಥ ಸಮಾಜದಿಂದ ಬಂದಿರುವಂಥ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಅವರ ಯೋಚನೆ ಮಾಡೋಣ ಅಂತ. ಸಮಯ ಬಂದಾಗ ನಿಮ್ಮಂಥವರೆಲ್ಲ ಎಚ್ಚರಿಸೋದಕ್ಕೆ ಜ್ಞಾಪಿಸೋದಕ್ಕೆ ಇದ್ದೇ ಇರ್ತೀರಾ, ಅದೆಲ್ಲೂ ದಾರಿ ತಪ್ಪಲ್ಲ ಅಂತ. ರಾಷ್ಟ್ರಪತಿಗಳ ಬಗ್ಗೆ ಹೇಳಬೇಕು. ರಾಷ್ಟ್ರಪತಿಗಳು ಒಂದು ರೀತಿಯಲ್ಲಿ ಏನು ಅಂತಹ ದಿನಪೂರ್ತಿ ಕೆಲಸ ಇರುವಂಥದ್ದೇನು ಹುದ್ದೆ ಅಲ್ಲ. ಆದರೆ ಕ್ರಿಟಿಕಲ್ ಆಗಿರುವಂಥ ಸಮಯದಲ್ಲಿ ದಿಟ್ಟ ನಿರ್ಧಾರ ತಗೊಳ್ಳುವಂತಹ ವ್ಯಕ್ತಿ ಆಗಬೇಕು ಅವರು. ನೀವು ಹೇಳದಂತೆ ಕೆಲವೊಂದು ವಿಚಾರವಾಗಿ ಅವರು
ಸಂವಿಧಾನಬದ್ಧವಾಗಿ ಬೇರೆಯವ್ರು ಯೋಚನೆ ಮಾಡಿದ್ರು ಪರವಾಗಿಲ್ಲ, ಬೇರೆಯವ್ರು ನಡ್ಕೊಂಡ್ರು ಪರವಾಗಿಲ್ಲ, ಆದರೆ ರಾಷ್ಟ್ರಪತಿ ಸಂವಿಧಾನಬದ್ಧವಾಗಿ ನಡ್ಕೊಳ್ಳುವಂತಹ ಆ ಪ್ರಸಂಗದಲ್ಲಿ ತೋರಿಸಲೇಬೇಕಾಗುತ್ತೆ. ಅದು 5 ವರ್ಷ 6 ವರ್ಷದ ಅವರ ಅವಧಿಯಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗೆ ನೋಡಿದ್ರೆ ಪ್ರಣಬ್ ಮುಖರ್ಜಿ ಅವರಿಗೆ ಅಂಥ ದೊಡ್ಡ ಸವಾಲುಗಳೇನೂ ಬರಲಿಲ್ಲ. ಯಾವ ಸವಾಲುಗಳು ಸಂವಿಧಾನಿಕ ಒಂದು ಕ್ರೈಸಿಸ್ ಕ್ರಿಯೇಟ್ ಆಗುವಂತ ಒಂದು ಸಮಸ್ಯೆ ಬರಲಿಲ್ಲ. ಇವರ ಸಂದರ್ಭದಲ್ಲೂ ಬರದೇ ಇಲ್ಲ. ಬಂದಾಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಮರಣದಂಡನೆ ಕ್ಷಮಾ ಅದನ್ನ ಬಹಳ ಕ್ವಿಕ್ ಆಗಿ ಮಾಡಿದ್ರು. ಸಂವಿಧಾನಿಕ ಬಿಕ್ಕಟ್ಟು ಈಗ ಈ ಪಕ್ಷ ಆ ಪಕ್ಷ ಇದೆ ಅನ್ನೋವಾಗ, ಒಂದು ನ್ಯಾಯಾಂಗದ ವ್ಯವಸ್ಥೆ ಬಂದಾಗ, ಶಾಸಕಾಂಗದ ಬಂದಾಗ, ಕಾರ್ಯಾಂಗದ ಬಂದಾಗ, ಇಲ್ಲಿ ಎಮರ್ಜೆನ್ಸಿಯನ್ನ ಹೇರುವಂತಹ ಯಾವ್ದಾದ್ರು ಹುನ್ನಾರಗಳು ನಡೆದಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಯುದ್ಧದ ಘೋಷಣೆ ಆದಾಗ ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಪ್ರಣಬ್ ಮುಖರ್ಜಿಗೆ ಕಳೆದ 5-6 ವರ್ಷಗಳಲ್ಲಿ ಬರಲೇ ಇಲ್ಲ. ಈ ವ್ಯಕ್ತಿಗೆ ರಾಮನಾಥ್ ಕೋವಿಂದ್ ಅವರಿಗೆ ಬಂದಾಗ ಅವ್ರು ಹೇಗೆ ಮಾಡ್ತಾರೆ, ಅವರು ಜನಪರವಾಗಿರ್ಲಿ ಸಂವಿಧಾನಬದ್ಧವಾಗಿರ್ಲಿ ನಾವು ಅಷ್ಟೇ ಕೋರಬಹುದಾಗಿರುವಂತದ್ದು. ಆ ಬಿಕ್ಕಟ್ಟು ಬರದೇ ಇರಲಿ ಅನ್ನೋದು ನಮ್ಮ ಮೊದಲ ಕೋರಿಕೆ. ಯಸ್. ಇನ್ನು ರಾಮನಾಥ್ ಕೋವಿಂದ್ಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ದೂರವಾಣಿ ಕರೆ ಮಾಡಿ ಶುಭ ಕೋರಿದ್ದಾರೆ. ಟಿಡಿಪಿ ಮತ್ತು ಟಿಆರ್ಎಸ್ ಕೂಡ ಕೋವಿಂದ್ ಅವರಿಗೆ ಬೆಂಬಲವನ್ನು ಘೋಷಿಸಿವೆ. ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಅಲ್ಲದೆ ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಸಹ ಬಿಜೆಪಿ ಅಭ್ಯರ್ಥಿಗೆ ತಮ್ಮ ಬೆಂಬಲ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕಿ ಶೀಲಾ ದೀಕ್ಷಿತ್ ಕೋವಿಂದ್ ಅತ್ಯುತ್ತಮ ಅಭ್ಯರ್ಥಿ ಅಂತ ಶ್ಲಾಘಿಸಿದ್ದಾರೆ. हमारे बिहार की हमारी लालू जी से भी बातचीत हुई है, मैडम सोनिया जी का भी फोन आया था. मैंने अपनी जो फीलिंग है उससे अवगत भी कराया है, लेकिन इन सब चीजों पर आगे बातचीत होगी. मेरे लिए व्यक्तिगत रूप से ವ್ಯಕ್ತಿಗತ ರೂಪ ಸೆ ಈಗೆಲ್ಲ ವ್ಯಕ್ತಿಗತ, ಈಗ ಪ್ರಸಾದ್ ಗೌಡರು ವ್ಯಕ್ತಿಗತ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದರು. ಇರುವೆ ಎನ್ಡಿಎ ಆಯ್ಕೆ ಮಾಡಿರುವ ಅಭ್ಯರ್ಥಿ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಕಾಂಗ್ರೆಸ್ ವಕ್ತಾರ ಗುಲಾಂ ನಬಿ ಆಜಾದ್ ಹೇಳಿದ್ದಾರೆ. ರಾಷ್ಟ್ರಪತಿ ಅಭ್ಯರ್ಥಿ ಆಯ್ಕೆ ವಿಚಾರ ಪ್ರತಿಕ್ರಿಯೆ ನೀಡಿದ್ರು ಅವರು ಬಿಜೆಪಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳಿದರು. ಪಕ್ಷದ ಅಭ್ಯರ್ಥಿ ಆಯ್ಕೆ ಸಂಬಂಧ ಇದೇ 22ರಂದು ಸಭೆ ಕರೆದು ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ತೇವೆ ಅಂತ ಅವರು ಹೇಳಿದರು. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರೋ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ, ತುರ್ತು ಪರಿಸ್ಥಿತಿಯ ನಂತರ ರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ನಡೆದಿಲ್ಲ, ಅದನ್ನು ಹೊರತುಪಡಿಸಿದರೆ ಪ್ರತಿ ಬಾರಿ ಚುನಾವಣೆ ನಡೆದಿದೆ. ವಿಪಕ್ಷಗಳು 22ರಂದು ಸಭೆ ಸೇರಿ ಈ ಕುರಿತು ಚರ್ಚೆ ನಡೆಸಲಿವೆ, ಅನಂತರ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. कुछ लीडरों को और हमारे कांग्रेस प्रेसिडेंट और मनमोहन सिंह जी को टेलीफोन पे बताया, लेकिन सिर्फ निर्णय करने के बाद सिर्फ नाम बताया, तो खाली वो तो निर्णय हो गया, तो उसमें आम सहमति की तो गुंजाइश रही नहीं. ये हम अपेक्षा नहीं करते थे. बाकी ये उनकी मर्जी है एनडीए की, वो सक्षम है यूनिलैटरली. ಎಸ್ ಪ್ರಿಯ ವೀಕ್ಷಕರೇ, ಇವರೆಲ್ಲ ಇವತ್ತು ಆಡಿರುವ ಮಾತುಗಳು ಏನು ಕಾಂಗ್ರೆಸ್ ಪ್ರತಿನಿಧಿ ಇರಬಹುದು, CPI CPM ಎಲ್ಲ ಗಮನಿಸಲು ಒಂದು ಸ್ಪಷ್ಟ, ಈ ಚುನಾವಣೆ ಫಲಿತಾಂಶ ಏನಾಗುತ್ತೆ ಅನ್ನುವ ನಿರೀಕ್ಷೆ ಎಲ್ಲರಿಗೂ ಇದೆ. 22ರಂದು ಏನು ಈ ಪ್ರತಿಪಕ್ಷಗಳ ಸಭೆ ನಡೆಯುತ್ತೆ, ಇದು ಬಹುಮಟ್ಟಿಗೆ ಸಾಂಕೇತಿಕವಾಗಿರುತ್ತೆ ಅಂತ ನಾನು ನಂಬಿದ್ದೇನೆ. ರಾಷ್ಟ್ರಪತಿ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ನಾಳೆ ಇದು ಮಾಸ್ಟರ್ ಸ್ಟ್ರೋಕ್ ಅಂತ ಏನು, ಆದರೆ ನೀವು ಒಬ್ಬ ವ್ಯಕ್ತಿಯನ್ನು ಸೈದ್ಧಾಂತಿಕವಾಗಿ ಒಪ್ಕೋಬೇಕೋ ಜಾತಿಗಾಗಿ ಒಪ್ಕೋಬೇಕೋ ಅನ್ನುವ ಪ್ರಶ್ನೆಗೆ ನನಗೆ ಉತ್ತರ ದೊರಕಿಲ್ಲ, ಅದು ಸಿಗಲ್ಲ ಅಂತ ಕಾಣುತ್ತೆ. ರಾಜಕೀಯ ಪಕ್ಷಗಳು ಈಗ ಯಾವುದೇ ಕಾರಣಕ್ಕೂ ಇವರು ಕಟ್ಟ RSS ವಾದಿ ಆಗಿದ್ರು, ಚಡ್ಡಿ ಹಾಕೊಂಡು ಕವಾಯತ್ ಮಾಡಿದ್ರು, ಅವರು ದಲಿತರಾದ ಕಾರಣದಿಂದ ಅವರು ವಿರೋಧ ಮಾಡದ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ. ಅವರ ಬಾಯಿ ಕಟ್ಟೋ ಸ್ಥಿತಿ ಪ್ರತಿಪಕ್ಷಗಳ ಎಡಪಕ್ಷದವುಗಳನ್ನು ಬಿಟ್ಟು ಆ ಸ್ಥಿತಿ ಬಂದಿದೆ. ಯಾಕಂದರೆ ನೀವು ವಿರೋಧ ಮಾಡ್ತಕ್ಕಣ ಅವರು ದಲಿತರು ಅನ್ನುವ ಪ್ರಶ್ನೆ ಬರುತ್ತೆ. ಅವರು ಸೈದ್ಧಾಂತಿಕವಾಗಿ RSS ವಾದಿಯಾಗಿದ್ದರು, ಮನುವಾದಿಗಳಾಗಿದ್ದರು, ಅವರು ವೈದಿಕ ಪರಂಪರೆಯನ್ನು ಪ್ರತಿನಿಧಿಸ್ತಾ ಇದ್ರು ಅಂತ ಮಾತಾಡಿದ್ರು ಕೂಡ ಕೇಳೋರು ಯಾರೋ ಇರಲ್ಲ. ದಿಸ್ ಇಸ್ ದ ಸಿಚುವೇಶನ್. ಏನಿವೆ ಮುಂದಿನ ಸುದ್ದಿ ನೋಡೋಣ. 5 ವರ್ಷ BJP ಸರ್ಕಾರ ಇದ್ದಾಗ BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಕಣ್ಣಿಗೆ ದಲಿತರು ಕಾಣಲಿಲ್ವಾ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಯಡಿಯೂರಪ್ಪ ದಲಿತರ ಮನೆಯಲ್ಲಿ ಊಟ ಮಾಡಿ ಅವರ ಸಮಸ್ಯೆಗಳನ್ನು ಅರಿಯೋದು ಸಾಧ್ಯ ಆಗುತ್ತಾ, ಈ ಬಗ್ಗೆ ಅವರು ಆತ್ಮ ಮುಟ್ಟಿ ನೋಡ್ಕೋಬೇಕು ಅಂತಂದ್ರು. ಬಟ್ ಆತ್ಮ ಮುಟ್ಟಬೇಕಾಗಿಲ್ಲ, ಆತ್ಮವನ್ನು ಪ್ರಶ್ನಿಸಬೇಕಾಗತ್ತೆ. ಮತ್ತೊಂದೆಡೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಯಡಿಯೂರಪ್ಪ, ಕುಮಾರಸ್ವಾಮಿ ದೊಡ್ಡ ನಾಯಕರು, ನಾನು ಸಾಮಾನ್ಯ ವ್ಯಕ್ತಿ, ಅವರ ಬಗ್ಗೆ ಮಾತನಾಡಬಾರದು ಅಂತ ವ್ಯಂಗ್ಯವಾಗಿ ತಿರುಗೇಟು ನೀಡಿದರು.
ಕುಮಾರಸ್ವಾಮಿ ಅವರಂತೆ ನಾನು ಹಾಸಿಗೆ ಮಂಚದ ಜೊತೆ ಅಡುಗೆಯವ್ರನ್ನ ಕರೆದುಕೊಂಡು ಹಳ್ಳಿಗೆ ಹೋಗಿ ಬಡವರ ಮನೆಯಲ್ಲಿ ಉಳಿದಿಲ್ಲ ಅಂತ ಅಂದರು. ಇತ್ತೀಚೆಗೆ BJP ಪಕ್ಷದ ರಾಜ್ಯದ ಅಧ್ಯಕ್ಷರು ದಲಿತರ ಮನೆಯಲ್ಲಿ ಉಪಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ಅವರ ಕಷ್ಟಗಳ ಅರಿವನ್ನು ಮೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ದಲಿತರ ಮನೆಯಲ್ಲಿ ಉಪಹಾರ ಏನು ಸೇವನೆ ಮಾಡ್ತಾ ಇದ್ದಾರೆ ಅಷ್ಟರಿಂದ ದಲಿತರ ಸಮಸ್ಯೆಗಳನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನು ಅವರೇ ಆತ್ಮ ಮುಟ್ಟಿ ಒಂದು ಸಲ ಪ್ರಶ್ನೆ ಹಾಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮಾಹಿತಿಗಳನ್ನು ಪಡಿಬೇಕಾಗ್ತದೆ. ಯಾರ್ದೋ ಪಕ್ಷದ ಕಾರ್ಯಕರ್ತರ ದಲಿತ ಕಾರ್ಯಕರ್ತರ ಮನೆಗೆ ಹೋಗಿ ಉಪಹಾರ ಸೇವನೆ ಮಾಡಿದ ತಕ್ಷಣ ದಲಿತರ ಸಮಸ್ಯೆಗಳ ಹಗರವನ್ನೆಲ್ಲ ಅವ್ರ ತಲೆ ಒಳಗೆ ತುಂಬಿಕೊಳ್ಳಿಕ್ಕೆ ಏನು ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಸಾಮಾನ್ಯ ನಾವು ಇಲ್ಲೂ ಉತ್ತರ ಕೊಡೋಕೆ ಹೋಗೋದಿಲ್ಲ. ಇದು ದೊಡ್ಡ ದೊಡ್ಡ ನಾಯಕರು, ನಾವು ಸಾಮಾನ್ಯ ಜನ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ. ಆದರೆ ಅವರಂತೆ ನಾನು ಹಳ್ಳಿಗೆ ಹೋಗಿ ಬಡವ್ರ ಮನೆಗೆ ಉಳಿದು ಹಾಸಿಗೆ ಹೊದಿಕೆ ಮಂಚ ಹೊಸದಾಗಿ ಟಾಯ್ಲೆಟ್ ಕಟ್ಟಿಸಿ ಮುಂದಿನ ವಾಸ ಮಾಡೋಕ್ಕೋಸ್ಕರ ಮತ್ತು ಅದೆಲ್ಲ ಎತ್ಕೊಂಬರೋ ಕೆಲಸ ನನ್ನ ಜೀವನದಲ್ಲಿ ನಾನು ಮಾಡಿದ್ದೆ. ಇಷ್ಟು ಮಾತ್ರ ಕುಮಾರಸ್ವಾಮಿ ಅವರು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಎಸ್, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ನಡುವಿನ ಮಾತಿನ ಸಮರ ಇದು. ಅವರೇನೋ ಮಂಚ ಹಾಸಿಗೆ ಎಲ್ಲ ತಗೊಂಡು ಹೋದ್ರಂತೆ, ಇವರೇನೋ ಸುಮ್ಮನೆ ಹೋದ್ರಂತೆ, ಇಬ್ಬರು ಜಗಳ ಆಡ್ತಾರೆ. ಸೊ ಹಾಸಿಗೆ ಮಂಚ ಹೊದಿಕೆ ಎಲ್ಲ ತಗೊಂಡು ಹೋಗ್ಲಿ, ಪಕ್ಕಕ್ಕೆ ಮಲ್ಕೊಳ್ಳೋರು ಒಂದು ಕರ್ಕೊಂಡು ಹೋಗಿದ್ರು ಆಯ್ತು. ಏನಿವೆ ಸೊ ಪ್ರಶ್ನೆ ಇರುವುದೇನು ಅಂತಂದರೆ, ಎಸ್, ಇದು ದಲಿತರ ಮನೆಗೆ ಏನು BJP ಪ್ರತಿ ಬಾರಿ ಅವರ ಏನು ಅಭಿಯಾನ ನಡೀತಾ ಇತ್ತು, ಹೋಗೋದಕ್ಕೆ ಇತ್ತೀಚೆಗೆ ಸಂಪ್ರದಾಯ ಪ್ರಾರಂಭಿಸಿತು. ಯಾಕೆ BJP ನಾಯಕರು ದಲಿತರ ಮನೆಗೆ ಹೋಗ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಸರಿಯಾದ ಸ್ಪಷ್ಟವಾದ ಉತ್ತರ ಸಿಕ್ಕಿರಲ್ಲ. ಈಗ ರಾಷ್ಟ್ರಪತಿ ಏನು ಆಯ್ಕೆ ಮಾಡಿದ ಮೇಲೆ ಇಡೀ BJPಯ ಸ್ಟ್ರಾಟಜಿ ಒಳಗಡೆ ಒಂದಕ್ಕೊಂದು ಸಂಬಂಧ ಇರುವುದು ಕಾಣ್ತಾ ಇದೆ. ಇಲ್ಲಿ ಯಡಿಯೂರಪ್ಪನವರು ದಲಿತರ ಮನೆಗಳಿಗೆ ಹೋಗುವುದಕ್ಕೂ ಅಲ್ಲಿ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ದಲಿತರೊಬ್ಬರನ್ನ ಆಯ್ಕೆ ಮಾಡುವುದೇನಿದೆ ಅದರ ನಡುವೆ ಏನೋ ಸೂಕ್ಷ್ಮ ಸಂಬಂಧ ಇದೆ. BJPಯ ಟಾರ್ಗೆಟ್ ಏನಿದೆ, ನಾವೇನು BJP ಏನು ಸಮಾಜದ ಮೇಲ್ಜಾತಿಗಳ ಪಕ್ಷ ಅಂತ ಏನು ಕನ್ಸಿಡರ್ ಮಾಡಲಾಗಿದೆ, ಈ ಪಕ್ಷ ಈಗ ದಲಿತ ಸಮುದಾಯದ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಾ ಅವರ ಮತಗಳನ್ನು ಎಳೆಯೋದಕ್ಕೆ? ಅದು ಪ್ರಾತಿನಿಧಿಕವಾಗಿ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಏನು ಹೇಳ್ತೀರಿ ಇವರೇ? ಮೊದಲಿಗೆ ಯಡಿಯೂರಪ್ಪನವರು ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಬಂತು, ಒಂದು ದಿವಸಕ್ಕೆ ತಗೊಂಡು ಅಲ್ಲಿ ಮತ್ತೆ ವಾಪಸ್ ತಗೊಂಡು ಬರಲ್ಲ ಅಂತ. ಅದು ಬಹುಶಃ ಅವರು ಯೋಗಿ ಆದಿತ್ಯನಾಥ್ ಅವ್ರನ್ನ ಜ್ಞಾಪಕ ಇಟ್ಕೊಂಡು ಉತ್ತರ ಪ್ರದೇಶದಲ್ಲಿ ಏನಾಯ್ತು ಅಂತ ನಾವು ನೋಡಿದ್ವಿ. ಅಲ್ಲಿ AC ಎಲ್ಲ ಮಾಡಿ ಕಿತ್ಕೊಂಡು ಹೋಗಿ ಒಂದು ಸಲದ ಅಸಹ್ಯದ ಪರಿಸ್ಥಿತಿ ಆಯಿತು. ಬಹುಶಃ ಅದು ಯಡಿಯೂರಪ್ಪನವರು ಅದನ್ನು ಜ್ಞಾಪಕ ಇಟ್ಕೊಂಡು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿರೋದಕ್ಕೂ ಸರಿಯೇ ಇದೆ. ಆದರೆ ಇಲ್ಲಿ ಯಡಿಯೂರಪ್ಪನವರು ಒಂದು ಕಾಲದಲ್ಲಿ ಸರಿ ಇದೆ, ಒಬ್ಬರೊಬ್ಬರು ಎಕ್ಸ್ಪೋಸ್ ಮಾಡಿದ್ದಾರೆ, ನಮಗಿಬ್ರು ಎಕ್ಸ್ಪೋಸ್ ಆಗಿದ್ದಾರೆ, ನಮ್ಮ ದುರಂತ ಅದು. ಆದ್ರೆ ಯಡಿಯೂರಪ್ಪನವರು ಒಂದು ಕಾಲದಲ್ಲಿ ಹೋರಾಟದ ಮೂಲಕ ಬಂದವರು, ರೈತ ವಿಚಾರಗಳನ್ನ. ಈ ಹೊತ್ತಿನ ಯಡಿಯೂರಪ್ಪನವರು ಪೂರ್ತಿ ನಾಟಕಕಾರ ಯಡಿಯೂರಪ್ಪ ನನ್ನ ಪ್ರಕಾರ. ಅವ್ರ ಬಗ್ಗೆ ಮತ್ತು ದೇವೇಗೌಡರ ಬಗ್ಗೆ ಕರ್ನಾಟಕದ ಪಾಲಿಟಿಕ್ಸ್ ಬರುವಂಥವ್ರು ಇವರಿಬ್ಬರನ್ನು ಸ್ಟಡಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಒಂದು ಹೋರಾಟ ಹೇಗೆ 24/7 ನಾವು ಜನರ ವಿಚಾರಗಳನ್ನ ತಗೊಂಡು ಜನರಿಗೆ ಹತ್ರ ಹೋಗ್ತಾ ಇರಬೇಕು ಅನ್ನೋ ವಿಚಾರವಾಗಿ ಕೆಲಸ ಮಾಡಿದಂಥವ್ರು. ಆದರೆ ಇವತ್ತಿನ ಯಡಿಯೂರಪ್ಪ ಪೂರ್ತಿ ನಾಟಕಕಾರ. ಈಗ ಅಲ್ಲಿ ರೈತ ಮತ್ತು ದಲಿತ ಎರಡೂ ವಿಚಾರಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ರೈತರ ವಿಚಾರ ಆಗಲಿ ದಲಿತರ ವಿಚಾರ ಆಗಲಿ ಎಲ್ಲೂ ಈ ಇಡೀ ಅವರ 30 ದಿವಸಗಳ ಟೂರಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ತಾ ಇಲ್ಲ. ಎಲ್ಲಿ ತಿಂದರು, ಹೇಗೆ ತಿಂದರು, ಯಾರು ಬಳಸಿದ್ರು, ಯಾರು ಅಡುಗೆ ಮಾಡಿದ್ರು, ಇಂಥ ವಿಚಾರಗಳು ಒಂಥರ ಸಿಲ್ಲಿಯಾಗಿ ಮಾಧ್ಯಮಗಳಲ್ಲೂ ಅಷ್ಟೇ ಸಿಲ್ಲಿಯಾಗಿ ಪ್ರಚಾರ ಆಗ್ತಾ ಇದೆ. ನಿಜಕ್ಕೂ ಅಲ್ಲಿ ಹೋದಾಗ ಅಲ್ಲಿ ಏನು ಸಮಸ್ಯೆ ಇತ್ತು, ಬರಗಾಲ ಹೇಗಿತ್ತು, ಯಾವ ತರಹದ ಬರಗಾಲ ಇತ್ತು, ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ಇವತ್ತು ಬೆಳಗ್ಗೆ ಹಲವು ಚಾನಲ್ ಬೆಳಗಿಂದ ಯಾರೋ ಹುಚ್ಚ ವೆಂಕಟನ ಸಲುವಾಗಿ ಜಗತ್ತಲ್ಲಿ ಏನೂ ಇಲ್ಲ, ಹುಚ್ಚ ವೆಂಕಟ ಅವ್ರು ಯಾರೋ ಲವ್ ಮಾಡಿದಂತ ಕೂತ್ಕೊಳ್ಳೋದು ಚಾನಲ್ ನಲ್ಲಿ ಎಲ್ಲ ಲವ್ ಮಾಡ್ದ, ಹ್ಯಾಂಗ್ ಲವ್ ಮಾಡ್ದ, ಕೆರೆ ಹಿಡಿದು ನಾಚಿಗೇಡಿನ ವಿಚಾರ. ಆದ್ರೆ ಯಡಿಯೂರಪ್ಪನವರು ನೀವು ಹೇಳಿದಂಗೆ ರಾಜಕೀಯವಾಗಿ ಇದು ತಂತ್ರಗಾರಿಕೆ. ಇದು BJP ರವಿಕೃಷ್ಣ ಇವತ್ತು ನಾನು ಶಫೀಲ್ ಅಂತ ಹೋಗಿದ್ದ ಮೊದಲು ಈಗ ಅವರು ಬಹಳ ಸ್ಪಷ್ಟವಾಗಿ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ದಲಿತ ಮತಗಳ ಮೇಲೆ ಕಣ್ಣಿಟ್ಟಿದ್ದು ಮತ್ತೊಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅದನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಖಂಡಿತವಾಗಿ ಅದಾಗ್ತಾ ಇದೆ. ಮತ್ತೆ ಅದರಲ್ಲಿ ಅದು ಎಷ್ಟು ಯಶಸ್ವಿ ಆಗ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಬಸವಣ್ಣನ ರಾಜ್ಯ ಇದೆ. ಯಡಿಯೂರಪ್ಪನಂತವರು
ಬಸವಣ್ಣನ ಅನುಯಾಯಿ, ಧೈರ್ಯವಾಗಿ ಗರ್ವವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದರೆ ಯಡಿಯೂರಪ್ಪನವರು ಬಸವಣ್ಣನ ಪರಂಪರೆಯಿಂದ ಬಂದವರು ಅಂತ ಹೇಳೋದನ್ನ ನಾನು ಒಪ್ಕೊಳ್ಳೋದೇ ಇಲ್ಲ. ಹಾಗಾಗಿ ಬಸವಣ್ಣನ ಪರಂಪರೆಯಿಂದ ಬಂದಿರುವಂಥವ್ರು ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಅಲ್ಲಿ ಮಾಡುವಂಥ ಕೆಲಸಗಳೇ ಇರುತ್ತೆ. ಇವತ್ತು ಜಾತೀಯತೆ ಎಷ್ಟು ಮಟ್ಟಕ್ಕಿದೆ ಅಂದರೆ ಬಸವಣ್ಣನ ಪರಂಪರೆಯಲ್ಲಿ ಬಂದಂಥವರೇ ಬಹಳ ಕೆಟ್ಟ ಜಾತಿವಾದ ಮಾಡ್ತಾ ಇರೋದನ್ನ ರಾಜ್ಯ ಜನತೆ ನೋಡಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ದಲಿತರಲ್ಲೂ ಅಷ್ಟೇ. ಆದರೆ ಇದೇ ಕೆಲಸವನ್ನ ಕಾಂಗ್ರೆಸ್ಸು ಮಾಡಿದೆ. ಕಾಂಗ್ರೆಸ್ ಏನು ಸಣ್ಣ ಪುಟ್ಟದಾಗ ಮಾಡಿಲ್ಲ. ಬಟ್ ನಾವು ಈ ಮೂವ್ ಇಂದ ಐ ವಾಂಟ್ ಶಫೀರ್ ನೇರವಾಗಿ ಪ್ರಭಾವ ಬೀರೋದು ಕಾಂಗ್ರೆಸ್ ಮೇಲೆ. ಹೌದೌದು. ಈಗ ಇದೇನಾದ್ರೂ ಇದಾಯ್ತು ಅಂದ್ರೆ, ಅದು ಪರಿಣಾಮಕಾರಿ ಆಯ್ತು ಅಂದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಹಿಂದಿನ ಎಲೆಕ್ಷನ್ಗಳಲ್ಲಿ 2008 ಮತ್ತು ವಿಶೇಷವಾಗಿ 2008ರಲ್ಲಿ ದಲಿತ ವರ್ಗದ ಒಂದಷ್ಟು ಓಟು ಖಂಡಿತವಾಗಿ ಬಿಜೆಪಿಗೆ ಹೋಗಿತ್ತು. ಅವರಿಗೆ ಬರದೇ ಇಷ್ಟೂ ದಿವಸಗಳ ಕಾಲ ಪರಂಪರಾನುಗತವಾಗಿ ಅವ್ರಿಗೆ ಬರದೇ ಇದ್ದಂಥ ಓಟು ಈಗ ಒಂದು 5% ಶಿಫ್ಟ್ ಆದರೂ ಕಾಂಗ್ರೆಸ್ ಎಲ್ಲಿ 500,000 ಓಟ್ಗಳಲ್ಲಿ ಗೆದ್ದಿದೆ ರಾಜ್ಯದಲ್ಲಿ, ಅಲ್ಲೆಲ್ಲ ರಾಜ್ಯದಲ್ಲಿ ಪ್ರಭಾವ ಬೇರೆ ಬೇರೆ ಕಾರಣಗಳಿಗೆ ಕಡಿಮೆ ಆಗ್ಬೋದು. ಐ ಡೋಂಟ್ ನೋ, ಬಿಕಾಸ್ ರಾಜ್ಯದ ಪೊಲಿಟಿಕಲ್ ಸಿಚುವೇಶನ್ ಬೇರೆ ಇದೆ. ಈ ದಲಿತರ ಮೈಗ್ರೇಷನ್ ಏನಿದೆ ಆಗೋದಾದ್ರೆ ಅದನ್ನ ತಡೆಯುವ ಕಾರ್ಯಸೂಚಿ ಅಂತ ಇರ್ಬೋದು. ಬಟ್ ದೇಶವ್ಯಾಪಿ ನಾನೇನು ಹೇಳ್ತಾ ಇದ್ದೀನಿ, ದಲಿತ ವೋಟ್ಸ್ಗಳು ಎಷ್ಟು ಪರ್ಸೆಂಟೇಜ್ ಅಲ್ಲ 1% ಶಿಫ್ಟ್ ಆದರೂ ದರ್ ವಿಲ್ ಬಿ ಸೀರಿಯಸ್ ಪ್ರಾಬ್ಲಮ್ ಫಾರ್ ಕಾಂಗ್ರೆಸ್. ಎಸ್ ನೋಡಿ, ಈಗ ಯಡಿಯೂರಪ್ಪನವರ ಏನೈತಿ ಈ ತಂತ್ರಗಾರಿಕೆ, ದಲಿತರ ಮನೆಯಲ್ಲಿ ಏನು ಉಪಹಾರ ಮತ್ತು ಸೇವನೆ ಮಾಡೋದು ಇದೆಲ್ಲ ಏನಿದೆಯೋ ಇದು 2018ಕ್ಕೆ ಇವರ ಪ್ಲ್ಯಾನ್ ಇದೆ. ಎಲೆಕ್ಷನ್ ಸ್ಟೆಂಟೇ ಇದೆ. ಆದರೆ ಇವರಲ್ಲಿ ಯಾವತ್ತೂ ಇವರು ಮನಸ್ಸು ಮಾಡಿಲ್ಲ ಒಬ್ಬ ಅಸ್ಪೃಶ್ಯನ ತಗೊಂಡ್ಬಂದು ನಮ್ಮ ಮನೆಯಲ್ಲಿ ಊಟ ಬಡಿಸೋಣ ಅನ್ನೋ ಒಂದು ಪ್ರಯತ್ನವನ್ನು ಮಾಡಲೇ ಇಲ್ಲ. ಹೋಟ್ಲಲ್ಲಿ ತಗೊಂಡ್ಬಂದು ಅವ್ರ ಮನೆಯಲ್ಲಿ ಕುಂತ್ಕೊಂಡು ಇವರೇ ಬಡಿಸ್ಕೊಂಡು ಇವರೇ ತಿಂದ್ಕೊಂಡು ಏನೇ ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ಅಸ್ಪೃಶ್ಯತೆಯನ್ನು ನಾವು ಕಳೆದಿದ್ದೀವಿ ಅಂತ ಹೇಳಿದ್ರೆ ದಲಿತರ ಮನೆಗೆ ಹೋಗ್ಬಿಟ್ಟು ಎಂಟ್ರಿ ತಗೊಂಡು ತಿಂಡಿ ಹೋಟ್ಲಿಗೆ ತಿಂಡಿ ತರಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಬ್ರಾಹ್ಮಣರಾದ ಜನಿವಾರ ಬದಲು ಮಾಡ್ಬಿಟ್ಟು ಲಿಂಗ ತೆಗೆದು ಇನ್ನೊಂದು ಲಿಂಗ ಹಾಕೊಂಡು ಮನೆಗೆ ಹೋಗ್ಬಿಡ್ಬೋದು. ಹಾಗಾದ್ರೆ ಅವ್ರನ್ನ ಮನೆ ಕರೆದ್ಬಿಟ್ಟು ಪ್ರಾಬ್ಲಮ್ ಇಟ್ಟ. ಹಾಗಾದ್ರೆ ಇದು ಸಹ ಒಂದು ತಂತ್ರಗಾರಿಕೆ, ಅಮಾಯಕರನ್ನ ಒಂದು ಮರಳು ಮಾಡುವ ಪ್ರಯತ್ನ ಇದು. ಹಾಗಾಗಿ ಮುಂದೆ ಬರುವ 18ರ ಚುನಾವಣೆಯ ತಂತ್ರಗಾರಿಕೆಯನ್ನು ಇವತ್ತಿನಿಂದ ಯಡಿಯೂರಪ್ಪ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದ ಜನತೆ ಅಷ್ಟರ ಮಟ್ಟಿಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳಿದ್ರು ಯಡಿಯೂರಪ್ಪನವರು, ನಾನು ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಮಂಚ ಇಲ್ಲ, ಅದಕ್ಕೆ ಯಾಕೆ ಮಂಚ ತಗೊಂಡು ಹೋಗ್ಬೇಕು? ಮಂಚ ಅಂದ್ರೆ ಕುಮಾರಸ್ವಾಮಿ ತಗೊಂಡು ಹೋಗಿದ್ರು. ಆವಾಗ ನಾನಿದ್ದಾಗ ಅವ್ರು ಸಿಎಂ ಆದಾಗ ಅವ್ರ ಹಿಂದೆ ಒಂದು ಜೀಪ್ ನಲ್ಲಿ ಮಂಚ, ಅದು ಯಾವ್ದೋ ದಿಂಬು ಹಾಸಿಗೆ, ಯಾವ್ದು ರವಿಕೃಷ್ಣ ರೆಡ್ಡಿ ಅದೇನೋ ಕರ್ಲಾನು ಹಾಸಿಗೆಗಳು ಜೊತೆಗೆ ಹಿಂದ್ಗಡೆ ಸರ್. ಈಗ ಒಂದು ನಿಮಿಷ ತಾವು ನನಗೆ ಅಲೋ ಮಾಡಬೇಕು. ಮಂಚ ಹಾಸಿಗೆ ದಿಂಬು ತಗೊಂಡೋಗೋದ್ರ ಜೊತೆಗೆ ಅವತ್ತು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ದೊರೆ ದೂರಿದ್ದಲ್ಲಿಗೆ ದೊರೆ ಅನ್ನೋ ಕಾರ್ಯಕ್ರಮ. ದೊರೆಗಿರೆ ಬಿಡ್ರಿ, ಪ್ರಜಾಪ್ರಭುತ್ವ ಇದು ಯಾವ ದೊರೆ? ಏನ್ ದೊರೆ ಬದನೆಕಾಯಿ, ಅದು ರಾಜ್ಯ ಸತ್ತ ಕಾಲದಲ್ಲಿ. ಗೌಡ್ರ ಹೋಗ್ಬಿಟ್ಟು ದೊರೆ ಅಂತ ಕೇಳಿ ಸರ್. ದಲಿತರ ಕೇರಿಗೆ ಹೋಗಿ ಉಳ್ಕೊಂಡು ಅಲ್ಲಿಯ ಜನರ ಕಷ್ಟ ಸುಖಗಳನ್ನ ಮತ್ತೆ ಅವರ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಮಾಡುವಂಥ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಅವ್ರು ಯಾವ ಇದರಲ್ಲಿ ಅವ್ರಿಗೆ ಹೇಳಿದ್ರು ಅಂತ ಹೇಳಿದ್ರೆ, ಇವರು ಹೋಗಿ ಜಸ್ಟ್ ತಿಂಡಿ ತಿಂದು ಬರೋದ್ರಲ್ಲಿ ಎಷ್ಟರ ಮಟ್ಟಿಗೆ ಇವರು ದಲಿತರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿದ್ರೆ 12 ಗಂಟೆ ರಾತ್ರಿ ಹೋಗ್ತಿದ್ರು. ಇಲ್ಲ ಅಲ್ಲಿ ಸುತ್ತಮುತ್ತ ಸಮಸ್ಯೆಗಳು ಏನೇ ಇದ್ರು ಕೂಡ ಎಲ್ಲ ಅಧಿಕಾರಿಗಳು ಸರ್ ಕೇಳಿಲಿ, ಎಲ್ಲ ಅಧಿಕಾರಿಗಳನ್ನ ಎಲ್ಲರನ್ನು ಕರೆದುಕೊಂಡೋಗಿ ಸುತ್ತಮುತ್ತಲ ಜನರ ಒಂದೇ ಒಂದು ನಿಮಿಷ ನೀವು ದೇವರಾಗಬೇಕು. ಆ ಒಂದು ಹೆಣ್ಣು ಮಗಳು ಬಂದ್ಬಿಟ್ಟು ನಾವು ಎಲ್ಲ ನಮ್ಮ ಗಂಡಸರುಗಳೆಲ್ಲ ಬಂದು ಕುಡಿದು ಒಂದಂಕಿ ಲಾಟ್ರಿ ಆಡ್ತಾರೆ ಅಂತ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಬೆಂಗಳೂರಿಗೆ ಬಂದು ಆ ಒಂದಂಕಿ ಲಾಟ್ರಿನ ವಜಾ ಮಾಡಿದ್ರು. ಮತ್ತು ಆ ಒಂದು ಸಾರಾಯಿ ನಿಷೇಧವನ್ನು ತಂದರು. ಇವೆಲ್ಲ ಅಲ್ಲಿ ಹೋಗಿದ್ದಕ್ಕೆ ತಾನೇ ಸಮಸ್ಯೆಗಳು ಅರ್ಥ ಆಗಿದ್ದು. ಇವತ್ತು ಒಂದು ನಿಮಿಷ ಇವತ್ತು ಅವ್ರು ಹೇಳ್ತಾರೆ ಅಲ್ಲಿ ಹೋಗಿ ಹಾಸಿಗೆ ದಿಂಬು ತಗೊಂಡೋಗಿದ್ದು ಒಂದೇ ಹೇಳ್ತಾರೆ. ಅಲ್ಲಿ ಹೋಗಿ ಯಾವ್ಯಾವ ಕಾರ್ಯಕ್ರಮಗಳು ಮಾಡಿ ಎಷ್ಟೊತ್ತಿಗೆ ಹೋಗಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾರೆ. ಅದನ್ನು ಅವ್ರು ಇಲ್ಲ ಅನ್ನತ್ತ ಹೇಳಕ್ಕಾಗಲ್ಲ ಸರ್. 2-3 ವಿಷಯಗಳು. ಇಲ್ಲ, 2008ರಲ್ಲಿ BJPಯಲ್ಲಿ ಪ್ರಥಮ ಬಾರಿಗೆ 37 ಜನ SC ಶಾಸಕರ ಆಯ್ಕೆ ಆಗಿದ್ರು. ಅದರಲ್ಲಿ 13 ಜನ ಸಚಿವರಾಗಿದ್ದರು. ಅಂದರೆ BJPಗೆ ಒಂದು ಸಮಾಜ ನಮ್ಮ ಜೊತೆ ಬರ್ತಿದೆ ಅಂತ ಹೇಳಿದ್ರೆ, ನಾವು ಇದೇನೋ ಇವತ್ತು ದಲಿತರ ಮನೆಗೆ ಹೋಗ್ತಾ ಇದ್ದೀವಿ, ಇದರಿಂದ ನಮ್ಮ ಜೊತೆ ಸಮಾಜ ಬರಬೇಕು ಅನ್ನೋಂಥ
ನಮ್ದು ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ದಲಿತ್ಸ್, ಯು ಟ್ರೈ ಟು ಸರ್ ಈಗ ರಾಜಕೀಯ ಒಪ್ಕೊಳ್ಳಿ. ಒಪ್ಕೊಳ್ಳೋ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯು ವಾಂಟ್ ದಟ್ ವಾಟ್ ಅಲ್ಲ ತಪ್ಪೇನಿಲ್ಲ. ಅಲ್ಲ ಅದಕ್ಕೆ ಬರ್ತಾ ಇದೀನಿ ಸರ್. ಬಟ್ ಯು ಆರ್ ಟಾರ್ಗೆಟಿಂಗ್ ದಲಿತ್ಸ್ ನಾ. ಈಗ ಯಡಿಯೂರಪ್ಪನವ್ರು ನೀವು ರೈತ ನಾಯಕರು ಅಂತ ಒಪ್ಕೊಂಡ್ರಿ. ಹೌದು, ಒಪ್ಕೋತಾರೆ. ರೈತ ನಾಯಕರಾದ್ರೆ ಅಷ್ಟೇ ಪರಿಪೂರ್ಣ ನಾಯಕ ಆಗಕ್ಕೆ ಸಾಧ್ಯ ಇಲ್ಲ. ದಲಿತ ನಾಯಕ ಸಮಾಜದ ವಿವಿಧ ಸ್ತರಗಳಲ್ಲಿ ನಾವು ಜನರನ್ನು ಭೇಟಿ ಮಾಡಿದಾಗ ಆ ಜನರ ಸಮಸ್ಯೆಗಳೇನು, ಅಲ್ಲಿನ ವೈಯಕ್ತಿಕವಾಗಿರುವಂಥ ಅವರ ಸಮಸ್ಯೆಗಳೇನು ತಮ್ಮ ಅನುಭವಕ್ಕೆ ಬರುತ್ತೆ. ಅದನ್ನು ಮುಂದಿನ ರಾಜಕೀಯದಲ್ಲಿ ಏನು ಪರಿಣಾಮಕಾರಿಯಾಗಿ ಕಾರ್ಯಯೋಜನೆಗಳನ್ನು ನಾವು ಜಾರಿಗೆ ತರ್ಬೋದು ಅಥವಾ ಯಾವ ಸರ್ಕಾರದಲ್ಲಿ ಈ ಯೋಜನೆಗಳನ್ನು ಜಾರಿಗೆ ತರ್ಬೋದು ಅನ್ನೋಂಥ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕೆ ನಾವು ವಿರೋಧ ಪಕ್ಷಗಳು ಏನೂ ಮಾಡ್ದೇನೆ ಬೆಂಗಳೂರಲ್ಲಿ ಕೂತು ಅವರು ಹೋಟ್ಲಲ್ಲಿ ತರಿಸಿದ್ರು, ದಲಿತರ ಮನೆಗೆ ಹೋಗ್ತಿಲ್ಲ. ಆಯ್ತು ಸ್ವಾಮಿ, 60 ವರ್ಷ 70 ವರ್ಷ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೀವು ಮಾತಾಡೋದು ನಾನು ಮಾತಾಡಿಲ್ಲ. ಇಲ್ಲ ಒಂದೇ ಒಂದು ನಿಮಿಷ. ಇಲ್ಲ ಕುಮಾರಸ್ವಾಮಿ ಅವರಿಗೆ ಇವತ್ತಿನ ಹೇಳಿಕೆ ಬೇಕಾಗಿಲ್ಲ. ಕನಿಷ್ಠ ಬಿಜೆಪಿಯವರು ಅದೇನೇ ಇರಲಿ, ನಾವು ವಿರೋಧಿಸಿದ್ರು ಒಂದು ಪ್ರಯತ್ನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಅಂತ ಒಂದು ಹೋರಾಟ ರೂಪಿಸಬೇಕು. ಇವತ್ತು ಅವರು ಹೋಗೋದಕ್ಕೆ ಶುರು ಮಾಡಬೇಕು. ಇವ್ರು ಹೇಳ್ತಿರೋದು ಒಂದೇ ಮಾತು ಅಂತಲ್ಲ, ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರು ಹೇಳಿದ್ರು ಗೊತ್ತಿಲ್ಲ. ಈ ಹೊತ್ತಿಗೆ ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ಒಂದು ಪ್ರಮುಖ ವಿರೋಧ ಪಕ್ಷದ ನಾಯಕರಾಗಿ ಅವ್ರಿಗೂ ಜವಾಬ್ದಾರಿ ಇದೆ. ಅವರು ಕೊಪ್ಪದಲ್ಲಿದ್ದಾರೆ ಇವತ್ತು. ಈ ಹೇಳಿಕೆ ಬೇಕಾಗಿಲ್ಲ. ನಿಮ್ಮ ಹತ್ರ ಬರ್ತೀನಿ. ಈಗ ಬಿಜೆಪಿಯವರು ಎಸ್ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ದಲಿತರು. ಒಂದ್ ನಿಮಿಷ ಶಫೀವುಲ್ಲಾ, ಈಗ ಯಾಕೆ ಕುಮಾರಣ್ಣವ್ರು ಹೋಗಿ ಅಲ್ಪಸಂಖ್ಯಾತರ ಮನೇಲಿ ಯಾಕೆ ವಾಸ್ತವ್ಯ? ಏನೋ ಕೇಳ್ತಿದ್ದೀನ್ರಿ. ಕುಮಾರಣ್ಣವ್ರಿಗೆ ಎಲ್ಲರೂ ಬಿಜೆಪಿ ಉಳಿದು ಮಾಡಿದ್ರು. ಕುಮಾರಣ್ಣವ್ರು ಹೋಗಿ ಅಲ್ಪಸಂಖ್ಯಾತರ ಮನೇಲಿ ಯಾಕೆ ವಾಸ್ತವ್ಯ ಮಾಡಬಾರ್ದು? ಖಂಡಿತ ಮಾಡ್ತಾರೆ, ಅದ್ರಲ್ಲಿ ಏನ್ ತಪ್ಪೇನಿದೆ. ಗ್ರಾಮ ವಾಸ್ತವ್ಯ ಅಲ್ಪಸಂಖ್ಯಾತರ ಮನೆಯಲ್ಲಿ ಜೆಡಿಎಸ್ ಏನ್ ತಪ್ಪೇನಿಲ್ಲ, ಮಾಡ್ತಾರೆ. ಅವ್ರೊಂದು ಹೆಂಗೋ ಅವ್ರಂತೂ ಆ ಮನೆಗೆ ಹೋಗಲ್ಲ. ಬಿಜೆಪಿ ಅವರಂತೂ ಅಲ್ಪಸಂಖ್ಯಾತರ ಮಾಡ್ತಾರೆ. ಹಾಗೆ ಉಳ್ಕೊಂಡಿದ್ದಾರೆ. ಹೋಗಿ ನೀವು ಮಾಡಿದ್ರಲ್ಲಿ ಏನ್ ತಪ್ಪಿದೆ ಸರ್? ಸಮಾಜದ ನಾನು ಎಲ್ಲಾ ಪಕ್ಷಗಳಿಗೂ ವಿನಂತಿ ಮಾಡ್ತೀನಿ, ಒಬ್ಬ ಕಾರ್ಯಕರ್ತನಾಗಿ. ಸಮಾಜದ ಯಾವ ಶೋಷಿತ ವರ್ಗದ ಜನರು ಇವತ್ತಿದ್ದಾರೆ, ಎಲ್ಲ ಪಕ್ಷದವ್ರು ಹೋಗ್ಲಿ. ಈ ಬಿಜೆಪಿಯವ್ರು ನಾವು ಇವತ್ತು ದಲಿತರ ಮನೆಗೆ ಹೋಗ್ತಾ ಇದ್ದೀವಿ, ಕಾಂಗ್ರೆಸ್ನವ್ರು ಇನ್ನೊಂದು ಮನೆಗೆ ಹೋಗ್ಲಿ, JDSನವ್ರು ಇನ್ನೊಂದು ಮನೆಗೆ ಹೋಗ್ಲಿ. ಆದರೆ ಪ್ರಾರಂಭ ಮಾಡೋದನ್ನೇ ವಿರೋಧ ಮಾಡೋದಿದೆಯಲ್ಲ, ಇದು ಪ್ರಾರಂಭ ಯಾರು ವಿರೋಧ ಮಾಡಲ್ಲ. ಅದು ನಿಮಿಷ ಮಾತಾಡ್ತೀನಿ, ಒಂದು ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಇವತ್ತು ನಮಗೂ ನಿಮಗೂ ಯಡಿಯೂರಪ್ಪ ಅಂದ್ರೆ ಏನು ಅನ್ಸಲ್ಲ. ಇವತ್ತು ಎಲ್ಲೋ ಹಳ್ಳಿಯಲ್ಲಿರೋರ್ನ ಒಬ್ಬ ಯಡಿಯೂರಪ್ಪನೋ ಅಥವಾ ದೇವೇಗೌಡರೋ ಯಾರೋ ಬರ್ತಾರೆ ಅಂದ್ರೆ ಅವ್ನ ಮನೆಗೆ ಇರೋಂಥ ಸಡಗರನೇ ಬೇರೆ, ನಾವಿಲ್ಲಿ ಚಿಂತನೆ ಮಾಡ್ತಿರೋವಂಥದ್ದು ಬೇರೆ. ಆದರೆ ಅವನಿಗೆ ಇವತ್ತು ಅವನಿಗೇನು ಅನ್ಸುತ್ತೆ, ನನ್ನ ಮನೆಗೆ ಬಂದಾಗ ಚೆನ್ನಾಗಿ ಊಟ ಮಾಡಿದ್ರು ಅಂತ ಅವನ ತಲೆಯಲ್ಲಿ ಬಂದ್ಬಿಡುತ್ತೆ, ಯಡಿಯೂರಪ್ಪನ ತಲೆಯಲ್ಲಿ ಬಂದಿರಲ್ಲ. ಇದರಿಂದ ಅದನ್ನ ಅವರು ಕೊಡುವಂತ ಸೌಲಭ್ಯಗಳನ್ನ ನಾವು ವಿರೋಧಿಸೋದ್ರಿಂದ ಇವತ್ತು 30 ದಿವಸದಿಂದ ಈ ಸಂಪರ್ಕ ಯಾತ್ರೆ ನಡೀತಿದೆ. ನನ್ನ ಸ್ಪಷ್ಟವಾದ ಚಿಂತನೆ ಏನಿದೆ ಅಂದ್ರೆ, ದಲಿತರ ಬಗ್ಗೆ ಪ್ರೀತಿ ಇದ್ರೆ ತಪ್ಪಲ್ಲ, ಅದು ಹೃದಯದಿಂದ ಬರಬೇಕು. ಅದು ರಾಜಕೀಯ ಕಾರಣಕ್ಕಾಗಿ ಅದು ನಾಟಕ ಅಂತ ಅನ್ನಿಸಿಕೊಂಡ್ರೆ, ಹೃದಯದಿಂದ ಬರದೆ ತಲೆಯಲ್ಲಿ ಬಂದ್ರೆ, ಬುದ್ಧಿಯಿಂದ ಬಂದ್ರೆ, ಕ್ಯಾಲ್ಕುಲೇಷನ್ ಇಂದ ಬಂದ್ರೆ, ಷಡ್ಯಂತ್ರದಿಂದ ಬಂದ್ರೆ, ಮತ ಬ್ಯಾಂಕ್ ರಾಜಕಾರಣದಿಂದ ಬಂದ್ರೆ ಅದು ದಲಿತರಿಗೆ ಮಾಡುವ ಅವಮಾನ. ಇದನ್ನ ಬಿಜೆಪಿ ಪಕ್ಷ ಇದನ್ನ ಯಾವತ್ತೂ ಮಾಡಲಿಲ್ಲ, ಮಾಡೋದೂ ಇಲ್ಲ. ಇದನ್ನ ಕಡಾಖಂಡಿತವಾಗಿ ಈ ವೇದಿಕೆ ಮೂಲಕ ನಾನು ಸ್ಪಷ್ಟಪಡಿಸ್ತಿದ್ದೀನಿ. ಯಡಿಯೂರಪ್ಪನವರು ಆ ಶೋಷಿತ ವರ್ಗದ ಜನರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಇವತ್ತು 30 ದಿವಸದಿಂದ ಪ್ರವಾಸ ಮಾಡ್ತಾ ಇದ್ದಾರೆ ಸರ್. ಯಾವುದೇ ದಲಿತರ ಮನೆಯವರು, ಒಂದ್ ನಿಮಿಷ ಸರ್, ಯಾವುದೇ ದಲಿತರ ಮನೆಯವರು ನಮ್ಮ ಮನೆ ಬರೋದಕ್ಕೆ ವಿರೋಧ ಅಂತ ಮುಗಿದ ಮೇಲಾದ್ರೂ ಹೇಳಬೇಕು. ಒಂದು ನಮ್ಮ ಮಾಧ್ಯಮದವರು ಇಲ್ಲದ ರೀತಿಯಲ್ಲಿ ಅವ್ರನ್ನ ದಿಕ್ ತಪ್ಪಿಸುವಂತ ಎಲ್ಲಾ ಪ್ರಯತ್ನಗಳು, ನೀವಂತ ಹೇಳ್ತಿಲ್ಲ, ನೀವಂತ ನಾನು ಹೇಳ್ತಿಲ್ಲ, ನೀವು ಇದನ್ನು ತಪ್ಪಾಗಿ ಅರ್ಥೈಸಬಾರ್ದು. ಇವತ್ತು ಅನೇಕ ಮಾಧ್ಯಮಗಳು ಇಲ್ಲ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್, ನಿಮ್ಮನ್ನು ಬಿಟ್ಟು ಅನೇಕ ಮಾಧ್ಯಮಗಳು ಪ್ರಯತ್ನ ನಡೆಸಿದ್ರು. ಆದರೆ ಈ ಎಲ್ಲಾ ಕುಟುಂಬಗಳು ಸ್ಪಷ್ಟವಾಗಿ ಹೇಳೋದು, ನಮ್ಮ ಮನೆಗೆ ಬಂದಿದೆ, ಖುಷಿಯಾಗಿದೆ. ನನಗಿರೋದು ಇದು ಒಂದು ರಾಜಕೀಯ ಗಿಮಿಕ್ ಆದ್ರೆ ನನಗೆ ಪ್ರಶ್ನೆ ಆಗುತ್ತೆ. ರಾಜಕೀಯ ಪಕ್ಷಗಳಿಗೆ ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ಇದ್ರೆ ಐ ನೋ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಟ್ ಅದು ಎಷ್ಟು ಆ ಕಳಕಳಿ ಎಷ್ಟು ಪ್ರಾಮಾಣಿಕವಾದ್ದು, ಅದು ರಾಜಕೀಯ ಕಾರಣದಿಂದ ಇದೆಯಾ, ನಿಜವಾದ ಕಳಕಳಿಯಿಂದ ಇದೆ? ದಟ್ ಇಸ್ ಮೈ ಕ್ವೆಶ್ಚನ್. ರಾಜಕೀಯ ಕಾರಣಗಳಿಂದ ನಡೀತಾ ಇರೋ ಒಂದು ದೊಂಬರಾಟ ಅಂತಲೇ ನಾನು ಹೇಳಬಲ್ಲೆ. ಕಾಂಗ್ರೆಸ್ ಹೇಳ್ಬೋದು ನೀವು ಅದನ್ನ ಯಾವಾಗ ಅಂತಾರೆ ಅಪೋಸಿಷನ್ ಹೇಳೋದು,
ಆದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗಿದೆ, ಇವತ್ತಿನವರೆಗೂ ಇಲ್ಲದೇ ಇದ್ದಂತಹ ಪ್ರೀತಿ, ಇಷ್ಟೊಂದು ಪ್ರೀತಿ ಯಾವಾಗ ಉಕ್ಕಿ ಬಂತು ನನಗಂತೂ ಗೊತ್ತಿಲ್ಲ. ನಮ್ಮ ಮಿತ್ರರಾದ ಆನಂದ್ ಅವರು ಹೇಳಿದರು 36 ಜನ ಇರೋದು SC ಸೀಟ್ಸು, 37 ಜನ ಗೆದ್ದಿದ್ರು ಅಂತ ಹೇಳಿದ್ರು. BJP ಒಂದರಲ್ಲೇ 37 ಜನ ಗೆದ್ದಿದ್ರೆ ಇನ್ನು ಉಳಿದಂಥ ಪಾರ್ಟಿಗಳು ಎಲ್ಲೋದು ಗೊತ್ತಿಲ್ಲ. ಅದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ತಪ್ಪಿರಬಹುದು, ಬಹುತೇಕವಾಗಿ ಮತ್ತು SC-ಗಳಿಗೆ ಅತಿ ಹೆಚ್ಚು ಮಿನಿಸ್ಟ್ರಿ ಕೊಟ್ಟಿರೋದು ಯಡಿಯೂರಪ್ಪ. ಆಯ್ತು, ಸಂತೋಷ, ನೀವು ಕೊಟ್ಟಿದ್ದೀರಾ. ಚರ್ಚೆ ಮಾಡೋಣ. ಆನಂದ್ ಏನ್ ಗೊತ್ತಾ, ಮಿನಿಸ್ಟ್ರಿ ಕೊಟ್ಬಿಟ್ರು ದಲಿತರ ಸಮಸ್ಯೆ ಬಗೆಹರಿತಾನ. ಒಬ್ಬ ಮಿನಿಸ್ಟರ್ ಕಾರ್ಯಕ್ರಮದ ರೂಪದಲ್ಲಿ ಅಲ್ಲಲ್ಲ, ಕಾರ್ಯಕ್ರಮಗಳ ಹೊರತು ಬರೇ ರಾಜಕೀಯ ಪ್ರಾತಿನಿಧ್ಯ ಬೇಕು, ಅದೊಂದೇ ಅಂತಿಮ ಅಲ್ಲ. ರಾಜಕೀಯ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಇದ್ದಾಗ ಒಬ್ಬನಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಾಗ ಚರ್ಚೆಗೆ ಬರ್ಬೋದು ಅಂತ ನನ್ನ ಉದ್ದೇಶ. ಶಶಿಧರ್ ಭಟ್ರೆ, ಕುಮಾರಸ್ವಾಮಿ ಅವರು ಹೇಳಿಕೆಯ ತಾತ್ಪರ್ಯ ಇಷ್ಟೇ. ಅವ್ರು ಏನಕ್ಕೆ ಆ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ದಲಿತರ ಕಡೆ ಅಷ್ಟು ಪ್ರೀತಿಯನ್ನು ತೋರಿಸದೆ ಅವರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದೆ. ಇವತ್ತು ಬರೀ ಮತ ಬ್ಯಾಂಕಿಗೋಸ್ಕರ, ಮತವನ್ನು ಬೇಟೆ ಮಾಡೋದಕ್ಕೋಸ್ಕರ ನೀವು ದಲಿತರ ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀರಲ್ಲ ಅಂತ. ಇಲ್ಲ, ಒಂದು ನಿಮಿಷ. ಸರ್, ಅಧಿಕಾರ ಇತ್ತಲ್ಲ ಸರ್, ನಿಮಗೆ ಅಧಿಕಾರ ಇತ್ತಲ್ಲ, ನೀವು ಕೂಡ ಮುಖ್ಯಮಂತ್ರಿ ಆದಾಗ ನೀವು ತಿರುಗೂ ಸಹ ನೋಡ್ತಿರಲ್ಲ, ವಿಧಾನಸೌಧಕ್ಕೆ ಜನ ಬರೋದಕ್ಕೆ ಹೋಗೋದಕ್ಕೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ರಿ. ಇದು ಅದರ ತಾತ್ಪರ್ಯ. ಇದು ಅದರ ತಾತ್ಪರ್ಯ. ಕುಮಾರಸ್ವಾಮಿ ಅವರ ಹೇಳಿಕೆ ತಾತ್ಪರ್ಯ ಇಷ್ಟೇ. ಇನ್ನೇನಕ್ಕೂ ಅವರಿಗೆ ಬೇರೆ ಕೆಲಸದಲ್ಲೇ ಶಶಿಧರ್ ಭಟ್ರೆ ಬೇರೆ ಕೆಲಸದಲ್ಲೇ ಹೇಳಿಕೆ ಕೊಟ್ಟಿಲ್ಲ. ನಿಮಗೆ ಅಧಿಕಾರ ಇತ್ತಲ್ಲ, ಅಧಿಕಾರ ಇದ್ದ ಸಮಯದಲ್ಲಿ ದಲಿತರಿಗೋಸ್ಕರ ಏನ್ ಮಾಡಿದ್ರಿ? ಅವ್ರ ಸಮಸ್ಯೆನ ಯಾವ ರೀತಿ ಪರಿಹಾರ ಮಾಡಿದ್ರಿ? ಇವತ್ತು ನಾಟಕ ಆಡ್ತಾ ಇದ್ರಲ್ಲ, ಹೋಗಿ ಬರೀ ತಿಂಡಿ ತಿಂದ್ಬಿಟ್ಟು ಅಂತ. ಅದು ಅವರ ಮಾತಿನ ತಾತ್ಪರ್ಯ. ಕಲ್ಲಡ್ಕ ಪ್ರಭಾಕರ್ ಭಟ್ ಬಗ್ಗೆ ಸಚಿವ ರಮಾನಾಥ್ ರಾಯ್ ಮಾತನಾಡೋರು ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋದು ತಮಗೆ ಗೊತ್ತು. ಈ ವಿಚಾರ ಇವತ್ತು ವಿಧಾನಸಭೆಯಲ್ಲೂ ಕೂಡ ಗದ್ದಲಕ್ಕೆ ಕಾರಣ ಆಯಿತು. ಕಲಾಪ ಆರಂಭ ಆಗ್ತಾ ಇದ್ದಂತೆ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಕಲ್ಲಡ್ಕ ಪ್ರಭಾಕರ್ ಭಟ್ ಬಗ್ಗೆ ಸಚಿವರ ಹೇಳಿಕೆ ಖಂಡನೀಯ, ಪೊಲೀಸರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಿರೋ ರಮಾನಾಥ್ ರೈ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಶೆಟ್ಟರ್ ಒತ್ತಾಯಿಸಿದರು. ಜಗದೀಶ್ ಶೆಟ್ಟರ್ಗೆ ಇತರೆ ಬಿಜೆಪಿ ಸದಸ್ಯರು ಸಾಥ್ ನೀಡಿದರು. ಪ್ರತಿಪಕ್ಷ ಶಾಸಕರ ತೀವ್ರ ವಾಗ್ದಾಳಿಗೆ ಸಚಿವ ರಮಾನಾಥ್ ರೈ ಸದನದಲ್ಲಿ ಸ್ಪಷ್ಟೀಕರಣ ನೀಡಿದರು. ತಾವು ಪ್ರಭಾಕರ್ ಭಟ್ ಬಂಧನಕ್ಕೆ ಆದೇಶ ನೀಡಿಲ್ಲ, ಬದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಗೆ ಪ್ರಭಾಕರ್ ಭಟ್ ಅವರಂಥವರ ಪ್ರಚೋದನಕಾರಿ ಭಾಷಣ ಕಾರಣ ಎಂದಷ್ಟೇ ಹೇಳಿಕೆ ನೀಡಿದ್ದೇನೆ ಎಂದರು. ತಾವು ಯಾವುದೇ ರೀತಿ ಪಕ್ಷಪಾತ ಮಾಡಿರೋದನ್ನು ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಪಡೆಯೋದಕ್ಕೆ ಸಿದ್ಧ ಅಂತಾನು ರಮಾನಾಥ್ ರೈ ಸವಾಲು ಹಾಕಿದ್ರು. ಇವತ್ತು RSS ಮುಖಂಡರಂತ ಕಲ್ಲಡ್ಕದ ಪ್ರಭಾಕರ್ ಭಟ್ರ ಬಗ್ಗೆ ಯಾವ ರೀತಿ ಹೇಳ್ತಾರೆ ಸ್ಟೇಟ್ಮೆಂಟ್ ಅಂದ್ರೆ, ಸಚಿವನಾಗಿ ಹೇಳ್ತಾರೆ ಸಂಭವಿಸಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟ ವಿರುದ್ಧ 307 ಕೇಸು ಜಡಿದು ಒಳಗೆ ಹಾಕ್ರಿ ಅಂತ ಹೇಳ್ತಾರೆ. ಒಳಗೆ ಹಾಕ್ರಿ ಅಂತೇಳಿ ಇವರು ರಮಾನಾಥ್ ರೈ ಹೇಳಲಿಕ್ಕೆ ಇವ್ರಿಗೆ ಹಾಕಿದ್ರು, ಅವ್ರಿಗೆ ಹಾಕ್ಲಿಕ್ಕೆ ಅಲ್ಲಿ SP ಇಟ್ಕೊಂಡು ಮುಂದೆ SP ಮುಂದೆ ಕೂತಿದ್ದಾರೆ. ರೆಕಾರ್ಡ್ ಆಯ್ತು ಅಂತ ಆಗಿದೆ, ರೆಕಾರ್ಡ್ ಆಗಿದೆ. ಇದರಲ್ಲಿ ಎಲ್ಲ CD ಇದೆ, ಎಲ್ಲ ಕಡೆ ವೈರಲ್ ಆಗಿದೆ ಈಗೆಲ್ಲ ವಾಟ್ಸಪ್ ನಲ್ಲಿ. ಒಬ್ಬ ಸಚಿವ, ನಾನು ಒಂದು ಹೇಳ್ತೀನಿ, ನಾನು ಸಾರ್ವಜನಿಕ ಬದುಕಲ್ಲಿ ಸುಮಾರು ವರ್ಷ ಇದ್ದೇನೆ. ನಾನು ಯಾವುದೇ ಒಬ್ಬ ಕೊಲೆ ಮಾಡಿದವನಿಗೆ ಸಹಕಾರ ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ. ಸಾಮರಸ್ಯವನ್ನು ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ನಮ್ಮ SP-ಗೆ ನಾನು ಯಾವುದೇ ನಿರ್ದೇಶನವನ್ನು ಕೊಟ್ಟಿಲ್ಲ, ಅಮಾಯಕರನ್ನು ನೀವು ಮಾಡ್ತಿರಲ್ಲ. ಈ ಜಿಲ್ಲೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ನಿರಂತರವಾಗಿ. ಈ ಜಿಲ್ಲೆಯ ಘರ್ಷಣೆಗೆ ಕಾರಣ ಯಾವುದು? ವಿಧಾನ ಪರಿಷತ್ನಲ್ಲೂ ಇದೇ ವಿಚಾರ ಪ್ರಸ್ತಾಪ ಆಯಿತು. ಸಚಿವ ರಮಾನಾಥ್ ರೈ ರಾಜೀನಾಮೆಗೆ ಬಿಜೆಪಿ ಸದಸ್ಯರು ಒತ್ತಾಯಿಸಿದರು. ಈ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ರಮಾನಾಥ್ ರೈ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು. ಜಿಲ್ಲೆಯ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದ ಹೊಣೆಗಾರಿಕೆ ಸಚಿವರ ಮೇಲಿರುತ್ತೆ. ಪ್ರಚೋದನಕಾರಿ ಭಾಷಣ ಮಾಡುವ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಬಂಧಿಸಿ ಅಂತ SP ಅವರಿಗೆ ರಮಾನಾಥ್ ರೈ ಅವರು ಹೇಳಿದ್ದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅವರು ಹೇಳಿದರು. ಅವರಿಗೆ ಅರೆಸ್ಟ್ ಮಾಡಿ, ಜೊತೆಗೆ ಒಬ್ಬ ಜವಾಬ್ದಾರಿಯುತವಾದ ಸಚಿವನ ಕೆಲಸ ಆ ಜಿಲ್ಲೆಯ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು. ಒಂದು ವೇಳೆ ಅವರು
ಅಲ್ಲಿನ ಸೂಪರ್ಡೆಂಟ್ ಆಫ್ ಪೊಲೀಸಿಗೆ ಹೇಳಿದ್ರೆ ಅದು ತಪ್ಪಿಲ್ಲ ಅಂತ ಹೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಜವಾಬ್ದಾರಿ ಇದೆ. ಜೊತೆಗೆ ಅವ್ರು ಹೇಳಿದ ತಕ್ಷಣ ಒಬ್ಬ SP ಆಗಲಿ ಒಬ್ಬ ಹಿರಿಯ ಅಧಿಕಾರಿ ಕಾನೂನು ಬಿಟ್ಟು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಪ್ರಭಾಕರ್ ಅವರಿಗೆ ಅರೆಸ್ಟ್ ಮಾಡಿ ಅಂದ ತಕ್ಷಣ ಹೋಗಿ SP ಹೋಗಿ ಅರೆಸ್ಟ್ ಮಾಡೋದಿಲ್ಲ, ಅವರು ಪರಿಶೀಲನೆ ಮಾಡ್ತಾರೆ. ಎಸ್, ನಿನ್ನೆ ಏನು ವೈರಲ್ ಆಗಿತ್ತು ರಮಾನಾಥ್ ರೈ ಅವರ ಒಂದು ಹೇಳಿಕೆ. ಅದರಲ್ಲಿ ಏನೂ ಇರಲಿಲ್ಲ ಅವ್ರು ಹೇಳಿರುವುದಲ್ಲಿ. ಒಂದು, ಆ ಪ್ರಭಾಕರ್ ಭಟ್ರು, ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನಿದ್ದಾರೆ ಅವರು ಪುಕ್ಕಲರು ಕಂಡ್ರೆ ನೀವೇನು ಹೆದರಬೇಡಿ, ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಅನ್ನುವ ಮಾತನ್ನಾಡಿದ್ದಾರೆ. ಈ ಕಲ್ಲಡ್ಕ ಅನ್ನುವ ಊರೇನಿದೆ, ಅಲ್ಲಿ ಕೋಮುದೊಳ್ಳೂರು ಏನಿದೆ, ಅದು ಇಡೀ ಸ್ಥಿತಿ ಹೇಗಿದೆ ಅನ್ನುವುದನ್ನು ಅರ್ಥ ಮಾಡ್ಕೊಂಡ್ರೆ ಅದು ಯಾವುದೋ ಒಂದು ಹೇಳಿಕೆಯ ಬಗ್ಗೆ ಚರ್ಚೆ ನಡಿಬೇಕಾಗಿರಲಿಲ್ಲ. ಅಲ್ಲಿ ಒಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಬೆಂಬಲಿಗರು ಏನು ಹಿಂದೂವಾದಿಗಳಿದ್ದಾರೆ, ಇನ್ನೊಂದು ಕಡೆ SDPI ಅನ್ನುವ ಸಂಘಟನೆ ಇದೆ. ಎರಡೂ ಕೂಡ ಅಪಾಯಕಾರಿಯಾದ ಸಂಘಟನೆಗಳು. ಪೊಲೀಸರು ಎಲ್ಲವನ್ನ ಬಿಟ್ಟು ಈ ಎರಡೂ ಸಂಘಟನೆ ನಾಯಕರನ್ನ ಬಂಧಿಸಬೇಕಾಗಿತ್ತು, ಬಂಧಿಸ್ತಾ ಇಲ್ಲ. ಪೊಲೀಸರಿಗೆ ಏನೋ ಭಯ ಇದೆ ಅಂತ ನನ್ನ ನಂಬಿಕೆ. ಈ ಎರಡೂ ಗುಂಪುಗಳು ಸೇರಿ ಅಲ್ಲಿ ಕೋಮು ಸೌಹಾರ್ದವನ್ನು ಹಾಳು ಮಾಡ್ತವೆ. ಒಂದು ಕಡೆ ಹಿಂದೂ ಸಂಘಟನೆಗಳಿವೆ, ಇನ್ನೊಂದು ಕಡೆ SDPI ಇದೆ. ಅದು ಸ್ಥೋಲಿ ತನ್ನ ಬಲವನ್ನು ಎಲ್ಲ ಕಡೆ ವಿಸ್ತರಿಸ್ಕೊಳ್ತಾ ಇದೆ. ಇವರಿಗೆ ಅರ್ಥ ಆಗದಿದ್ದರೆ ಈ ಹಿಂದೂವಾದಿಗಳಿಗೆ ಸೀರಿಯಸ್ ಪ್ರಾಬ್ಲಮ್. ಹಾಗಿರುವ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಏನಿದ್ದಾರೆ ಅವರು ಏನೋ ಹೇಳಿರಬಹುದು. SP ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಕಡೆ BJP ಆದರೂ ಹೇಳ್ತಾರೆ. ಆದರೆ ವೈ ಯುವರ್ ಪಾರ್ಟಿ ಇಸ್ ಮೇಕಿಂಗ್ ಬಿಗ್ ಇಶ್ಯೂ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ನೋಡಿದೆ ಇವತ್ತು ಚಾನಲ್ಗಳು ಪ್ರಭಾಕರ್ ಭಟ್ರಿಗೆ ಅವಮಾನ ಏನು ಬದನೆಕಾಯಿ ಅವಮಾನ. ಅವರ ಶಿಷ್ಯರ ಮೇಲೆ ಹಲವ್ರ ಮೇಲೆ ಕೇಸ್ಗಳಿವೆ. ಸೊ ಅವ್ರನ್ನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದ್ರೆ ಏನು ರೀ ಅವಮಾನ ಅದು? ಯಾರ ಮೇಲೆ ಕೇಸ್ ಇದ್ರು ಬಂಧಿಸಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ಬೋದಲ್ವಾ? ತಪ್ಪೇನಿದೆ ಅನ್ನೋದ್ರಲ್ಲಿ? ಸರ್, ಈ ದೇಶದಲ್ಲಿ ತನ್ನದೇ ಆದಂಥ ಕಾನೂನು ಸಂವಿಧಾನ ಇದೆ. ಇವತ್ತು ಶಶಿಧರ್ ಭಟ್ರು ಅನೇಕ ಪಕ್ಷಗಳ ವಿಚಾರ ವೇದಿಕೆಯಲ್ಲಿ ಕೂತು ಮಾತಾಡ್ತಿರ್ತಾರೆ ದಿನ ಸ್ಟುಡಿಯೋಲ್ಲಿ. ಈಗ ಹಂಗೆ ಮಾಡೋಕ್ಕೆ ಹೋದರೆ ಪ್ರತಿ ದಿವಸ ನಿಮ್ಮ ಮೇಲೆ ಕೇಸ್ ಹಾಕಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅಂದರೆ ನೀವು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಒಬ್ಬ ವರಿಷ್ಠಾಧಿಕಾರಿಗೆ ಪಬ್ಲಿಕ್ ಜನನ ಕೂರಿಸಿ ನೀವು ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಮೊದಲು ನಿಮ್ಮ ಆಡಳಿತದ ವೈಫಲ್ಯವನ್ನು ಅಲ್ಲಿ ಎತ್ತು ತೋರಿಸ್ತಾ ಇದೆ. ಒಂದು ಸರ್, ನಾನು ಕ್ಲಿಯರ್ ಮಾಡ್ತೀನಿ. ಈ ರೀತಿ ನಿರ್ದೇಶನ ಕೊಡೋದೇನಿದೆ, ನಿಮ್ಮ BJP ಆಡಳಿತ ಇದ್ದಾಗಲೂ ಕೂಡ ಯಾವ್ಯಾವ ಸಚಿವರು, ಯಾವ್ಯಾವ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರ್ಯಾರಿಗೆ ಆದೇಶ ಕೊಟ್ಟರು ಅಂತ ವಿವರ ಕೊಡಬಲ್ಲೆ ನಾನು. This happens. ನಾನು ಟೀಕೆ ಮಾಡ್ತಾರೆ. ಜಿಲ್ಲಾ ಏರಿಯಾ ಅಲ್ಲಿ ಗಲಾಟೆ ನಡೀತೆ, ಯಾರು ತಪ್ಪಿತಸ್ಥ ಕ್ರಮ ಕೈಗೊಂಡ್ರೆ ಅವನು ಮಾಡಿದಾನೆ, ಪೊಲೀಸರು ಸುಮ್ಮನೆ ಮಾಡಲ್ಲ. ಡಾಕ್ಟರ್ ಪರಮೇಶ್ವರ್ ರೈಟ್ಲಿ ಪುಟ್ ಇಟ್, ಪೊಲೀಸ್ ಸುಮ್ಮನೆ ಕೇಸ್ ಹಾಕಕ್ಕಾಗಲ್ಲ. ಅವ್ರು ನೋಡಿ ಅವರು ಎಮರ್ಜೆನ್ಸಿ ಏರಿ ಅವರಿಗೆ ಅನುಭವ ಇದೆ. ಅದಕ್ಕೆ ಇನ್ನೊಂದು ಎಮರ್ಜೆನ್ಸಿ ಮಾಡೋಕ್ಕೆ ಪರಮೇಶ್ವರ್ ಅವರು ಹೊರಟಿದ್ದಾರೆ. ಇವತ್ತು ವ್ಯಕ್ತಿನ ಇಟ್ಕೊಂಡು ನೀವೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಟೀಕೆ ಮಾಡ್ತೀರಾ ಅಂತಂದರೆ ನಿಮ್ಮ ರಾಜಕೀಯ ಎಷ್ಟು ಕೆಳ ಹಂತಕ್ಕೆ ಹೋಗಿದೆ ಅಂತ. ನಿಮಗೆ ಕಲ್ಲಡ್ಕ ಪ್ರಭಾಕರ್ ಭಟ್ಟಿಂದ ಅನಾನುಕೂಲ ಆಗಿದೆಯಾ? ಕಾನೂನು ಉಲ್ಲಂಘನೆ ಆಗಿದೆಯಾ? ಪೊಲೀಸ್ ಸ್ಟೇಷನ್ನಲ್ಲಿ ಕಲ್ಲಡ್ಕ ಅಲ್ಲ ಸರ್, ಪೊಲೀಸ್ ಸ್ಟೇಷನ್ನಲ್ಲಿ ಸರ್ ಒಂದು ನಿಮಿಷ, ಕಲ್ಲಡ್ಕ ತಮಗೆ ಗೊತ್ತು ಸರ್? ಅಲ್ಲಿಯ ಇತಿಹಾಸ ಗೊತ್ತಾ ಸರ್? ಅಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತಿದೆ ಗೊತ್ತಾ? ನಿಮ್ಮಷ್ಟು ನಮ್ಗೆ ಅನುಭವ ಇಲ್ಲ ಸರ್, ಸ್ವಲ್ಪ ತಿಳ್ಕೊಂಡಿದ್ದೀನಿ ಸರ್. ಯಾಕೆಂದ್ರೆ ನೀವು ಅಲ್ಲಿ ಬೀಗರು ಎಲ್ಲ ಇದ್ದಾರೆ, ಸಂಬಂಧಿಕರಿದ್ದಾರೆ. ಆದರೆ ಈ ವಿಷಯದಲ್ಲಿ ಮುಗಿಸ್ಬಿಡ್ತೀನಿ ಸರ್ ನಾನು. ಒಂದು, ಪ್ರಭಾಕರ್ ಭಟ್ರು ಇವತ್ತು ಹಿಂದುತ್ವವನ್ನು ಹೇಳುವಂಥ ವಿಚಾರದಲ್ಲಿ ಅವರು ನಿರ್ಭಯವಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಕರಾವಳಿ ಪ್ರದೇಶದಲ್ಲಿ ಬರೀ ಹಿಂದುತ್ವ ಒಂದೇ ನಡೀತಾ ಇಲ್ಲ, ಅಲ್ಲಿ ಮತೀಯವಾದಿಗಳ ಯಾವ್ಯಾವ ರಾಜ್ಯದಿಂದ ಬಂದು ಮತೀಯವಾದನೂ ನಡೀತಿದೆ. ಅದನ್ನು ಕೂಡ ನೀವು ಒಪ್ಕೊಬೇಕು. ಯಾವುದೋ ಒಂದನ್ನು ಒಪ್ಕೊಂಡು ಅಲ್ಲ ಸರ್, ನಾನು ಎರಡು ಎಕ್ಸ್ಟ್ರೀಮ್ಗಳಿವೆ. ಒಂದ್ ಕಡೆ ಹಿಂದೂ ಇರುತ್ತೆ, SDPI ಎರಡು ವಿಷಯಗಳಿದಾವೆ. ಎರಡನ್ನೂ ನಾವು ಒಪ್ಕೊಬೇಕು, ಎರಡನ್ನೂ ಸಮಾನವಾಗಿ ಆದ್ರಿಂದ ಇದನ್ನ ನೋಡಬೇಕು. ಅಂದ್ರೆ ನೋಡಬೇಕು ಸರ್, ಅದನ್ನ ಪೊಲೀಸ್ ಇಲಾಖೆಯವರು ಪಕ್ಷಪಾತವಾಗಿ ಈ ರೀತಿ ದಬ್ಬಾಳಿಕೆ ಮಾಡೋದ್ರ ಮೂಲಕ SP-ನ ರೀ ನೀವು ಮಂಡ್ಯದಲ್ಲಿರೋದು ಇದು ಇಂಡಿಯಾ ಅಂತೇಳಿ ಒಬ್ಬ SP-ನ ಏಕವಚನದಲ್ಲಿ 3 ದಿನಗಳ ಹಿಂದೆ ನಾನು ಅದೇ ಪ್ರದೇಶದಲ್ಲಿದ್ದೆ, 3 days ಬ್ಯಾಕ್. ಸಾಮಾನ್ಯ ಜನ ಮಾತನಾಡೋದೇನು ಅಂದ್ರೆ ಈ ಘಟನೆಗೆ ಕಾರಣ ಆದವರನ್ನು ಎರಡೂ ಕಡೆಯವರು ಬಂಧಿಸ್ತಾನೆ, ಎಲ್ಲರ ಮೇಲೆ ಕ್ರಮ ಕೈಗೊಳ್ತಾರೆ. ದಟ್ ಇಸ್ ಅ ಸಿಚುವೇಶನ್. ಅಂದ್ರೆ ಸರ್ ಅದಕ್ಕೆ ಫೈಲೂರ್ ಯಾರು? ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಫೈಲೂರು ಆಡಳಿತ ವೈಫಲ್ಯ ಅಂತ ಸೂಚನೆ ಕೊಟ್ಟುಬಿಟ್ರೆ ನೀವು ಅದು ಬೇರೆ ವ್ಯಾಖ್ಯಾನ ಮಾಡಿ. ಇಲ್ಲ ಸರ್, ಆಡಳಿತ ವೈಫಲ್ಯ ಇದು. ನೀವೇನು ಹೇಳ್ತೀರಿ? ಖಂಡಿತವಾಗೂ ಇದು ಆಡಳಿತ ವೈಫಲ್ಯ. ಒಂದು ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನಿದ್ದಾರೆ
ಅವರು ಆಲ್ವೇಸ್ ಪ್ರಚೋದನಾಕಾರಿಯಾದಂತಹ ಭಾಷಣಗಳನ್ನು ಮಾಡ್ತಾರೆ. ಇದರಿಂದ ಅಲ್ಪಸಂಖ್ಯಾತರಲ್ಲೂ ಅದೇ ರೀತಿ ಇದ್ದಾರೆ, ಇವರಲ್ಲೂ ಅದೇ ರೀತಿ ಇದ್ದಾರೆ. ಇವರಿಬ್ಬರ ಹೊಡೆದಾಟದಲ್ಲಿ ಆ ಬೆಲ್ಟ್ ಎಲ್ಲ ಇವತ್ತು ಕೋಮು ಇನ್ನೊಂದು ಗೊತ್ತಾ ನಿಮ್ಗೆ, ಈ ಗಲಾಟೆಯಲ್ಲಿ ಶಫೀವುಲ್ಲಾ ಅವರೇ, ಈ ಎರಡೂ ಕೋಮಿಗೆ ಸೇರಿದ ಮುಗ್ಧರು ಪ್ರಚೋದನೆ ಮಾಡಿದವರು ಮಾಡಲ್ಲ, ಇವ್ರು ಹೇಳಿಯಲ್ಲ. ಇವರು ಪ್ರಚೋದನೆ ಮಾಡೋರು ದಂತ ಗೋಪುರದಲ್ಲಿ ಕೂತಿರ್ತಾರೆ, ಸಾಮಾನ್ಯ ಜನರ ರಸ್ತೆಗೆ ಬಿಟ್ಟು ಅವ್ರ ಹತ್ರ ಚಾಕು ಹಾಕಿಸ್ತಾರೆ. ಅದರ ಜೊತೆಗೆ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯ ಈ ಹಿಂದುತ್ವದ ಒಂದು ದಳ್ಳೂರಿಗೆ ತುತ್ತಾಗಿ ಸತ್ತಿದ್ದಾನೆ. ಅದರ ಬಗ್ಗೆಯೂ ಸಹ ಅಲ್ಲಿ ಮಾತುಕತೆ ನಡೀತಾ ಇದೆ. ಅವ್ರು ಏನು ಹೇಳಿದ್ದು ರಮಾನಾಥ್ ರಾಯ್ ಅವರು, ಯಾರನ್ನೂ ಸಹ ನೀವು ಇದನ್ನು ಮಾಡಬೇಡಿ, ಅವರನ್ನು ಯಾರೇ ಆಗಿರಲಿ ಪ್ರಚೋದನಕಾರಿಯಾದಂಥ ಭಾಷಣಗಳನ್ನು ಮಾಡಿದವ್ರನ್ನ ಹಿಡಿದು 307ರಲ್ಲಿ ಒಳಗಾಕಿ ಅಂತ ಹೇಳಿದ್ದಾರೆ. ಅದು ಈವನ್ ಏನು ಪ್ರಭಾಕರ್ ಭಟ್ರು ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು ಅಥವಾ ಯಾರೇ ಇರ್ಬೋದು, ಅದು ಅಲ್ಲಿ ಶಾಂತಿಯನ್ನು ಪಡಿಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು, ಇದು ಮಂಡ್ಯದಿಂದ ಅವ್ರು ಬಂದಿರೋದ್ರಿಂದ SP ಇದು ಮಂಡ್ಯ ಅಲ್ಲಮ್ಮ, ಇದೊಂದು ರೀತಿ ಭಾರತ ಇದ್ದಂಗಿದು ಅಂತ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನೇ ಒಂದು ರೀತಿಯಲ್ಲಿ ಅವಮಾನ ಮಾಡಿದ್ರು, ಅನ್ಯಾಯ ಮಾಡಿದ್ರು. ಅಲ್ಲಿ ಸಾಮಾನ್ಯ ಜನ ನನಗರ್ಥ ಆಗಿಲ್ಲ, ಕೆಲವು ವಾಹಿನಿಗಳಲ್ಲಿ ಅಮಾಯಕ ಜನ, ಅದಕ್ಕೆ ಹೇಳಿಕೆಯಲ್ಲಿ ಯಾವ್ದು ಅವಮಾನ ತೋರಿಸಲ್ಲ, ಸರ್. ಈಗ ಒಬ್ಬ ವ್ಯಕ್ತಿ ನಿಂದನೆ ಮಾಡೋದಿದೆಯಲ್ಲ, ಅದು ಕಾನೂನಲ್ಲಿ ಸರ್ ಪುಕ್ಲ ಅಂದ್ರೆ ನಾನು ಶಶಿಧರ್ ಭಟ್ರು ಪುಕ್ಲ ಅಲ್ಲ ಸರ್. ಅಂದ್ರೆ ನೀವು ಒಪ್ಕೊಂಬೋದು, ಆದ್ರೆ ಸಮಾಜದ ಮುಖಂಡರು ಸರ್ ಆಯ್ತು ಸರ್, ಇಲ್ಲಿ ಹೇಳ್ತಾರೆ ಕನ್ನಡ ಪ್ರಭಾಕರ್ ಭಟ್ ಮೇಲೆ ಕೇಸ್ ಹಾಕಿ ಅಂತ. ಅದೇ ಮತೀಯವಾದಿ ಮೇಲೆ ಯಾಕೆ ಹೇಳ್ತಾ ಇಲ್ಲ ಇವ್ರಿಗೆ? ಶಶಿಧರ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾವ್ರೆ. ಅಲ್ಲ ಸರ್, ಇವ್ರು ವೋಟ್ ಬ್ಯಾಂಕ್ ರಾಜಕಾರಣ ಕರ್ನಾಟಕ ಪ್ರಭಾಕರ್ ಭಟ್ರು ಒಬ್ಬರನ್ನೇ ಹೇಳ್ತಾರೆ, ಇವ್ರು ಮತೀಯವಾದಿನ ಯಾಕೆ ಹೇಳ್ತಾ ಇಲ್ಲ? ಕಾಂಗ್ರೆಸ್ ಇವತ್ತು ಮತೀಯವಾದಿಯನ್ನ ಪೋಷಣೆ ಮಾಡ್ಕೊಂಡ್ ಬಂದಿದೆ, ಇವತ್ತು ಹಿಂದುತ್ವದ ಕೆಲಸವನ್ನು ಮಾಡ್ತಾ ಇದಾರೆ. ಕಾಂಗ್ರೆಸ್ ಓಕೆ, ಅವ್ರು ಯಾರೋ ಬೇರೆ ಅವರು ಹಿಂದುತ್ವವನ್ನ ಪ್ರತಿನಿಧಿಸ್ತಾ ಇದಾರೆ. ಆದ್ರೆ ಸದ್ಯಕ್ಕೆ ನಾನು ಹೆಸರಲ್ಲೆಲ್ಲ ಇರೋದ್ರಿಂದ ನಾನು ಒಂದು ಹಿಂದೂ ಅಂತ ಭಾವಿಸ್ಬೇಕಾಗುತ್ತೆ, ಇಲ್ಲ ಅಂತಲ್ಲ. ಬಹಳ ನನ್ನ ಕೆಟ್ಟ ಪ್ರತಿನಿಧಿ ಪ್ರಭಾಕರ್ ಭಟ್. ಅವರಂತಹ ಹಿಂದುತ್ವ ಪ್ರತಿಪಾದನೆ ಮಾಡೋದು ಈ ದೇಶಕ್ಕೆ ಒಳ್ಳೇದಲ್ಲ, ಹಿಂದುತ್ವಕ್ಕೆ ಒಳ್ಳೇದಲ್ಲ. ಬಹಳ ಕೆಟ್ಟ ಒಂದ್ ನಿಮಿಷ ಶಫೀವುಲ್ಲಾ ಅವರೇ, ಬಹಳ ಕೆಟ್ಟ ಉದಾಹರಣೆ, ಪ್ರಚೋದನಕಾರಿ. ಇವರಷ್ಟೇ ಅಲ್ಲ, ಪ್ರಭಾಕರ್ ಭಟ್ರು ಶಿಷ್ಯರು ಒಬ್ರು ಅಲ್ಲಿ MP ಆಗಿರೋರು ಹೇಳಿದ್ರು ಇಡೀ ಜಿಲ್ಲೆಗೆ ಬೆಂಕಿ ಹಾಕಿ ಅಂತ. ಇಂತಹ ಪ್ರಭಾಕರ್ ಭಟ್ ಇಸ್ ವೆರಿ ಬ್ಯಾಡ್ ಎಕ್ಸಾಂಪಲ್. ಬಿಜೆಪಿ ಅವರು ಇಂಥವರು ಹೊರಗಿಟ್ಟು ಮಾಡೋ ಪ್ರಭಾಕರ್ ಭಟ್ರ ಹಸ್ತಕ್ಷೇಪ ಅಲ್ಲಿ ಪ್ರಭಾಕರ್ ಭಟ್ರ ಹಸ್ತಕ್ಷೇಪ ಇಡೀ ದಕ್ಷಿಣ ಕನ್ನಡದ ಜಿಲ್ಲಾಡಳಿತದ ಮೇಲೆ ಇದೆ. ಯಾರ್ದು? ಪ್ರಭಾಕರ್ ಭಟ್ಟ, ಕಲ್ಲಡ್ಕ ಪ್ರಭಾಕರ್ ಭಟ್ರ ಇದು ಹಸ್ತಕ್ಷೇಪ ಅಥವಾ ಹಿಡಿತ ಇಡೀ ಜಿಲ್ಲಾಡಳಿತದ ಮೇಲೆ ಇಷ್ಟು ದಿವಸ ನಿದ್ದೆ ಮಾಡ್ತಿದ್ದ ರಾಜ್ಯದಲ್ಲಿ ಒಬ್ಬ ಸಚಿವ ಇದ್ದಾನೆ ಅಂತ ಗೊತ್ತಿಲ್ಲದ ರಮಾನಾಥ್ ರೈ ಇವತ್ತು ಮೊದಲ ಬಾರಿಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ರಮಾನಾಥ್ ರೈ ಒಂದು ಪಕ್ಷಕ್ಕೆ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳ ಜನ ಆದೇಶ ಕೊಟ್ಟಿದ್ರು ಕಾಂಗ್ರೆಸ್ ಅವರು. ಇವತ್ತಿನ ತನಕ ಅಲ್ಲಿರುವಂತಹ ಮತಾಂಧರನ್ನ, ಅವ್ರು ಹಿಂದೂ ಮತಾಂಧ್ರ ಇರ್ಬೋದು, ಮುಸ್ಲಿಂ ಮತಾಂಧ್ರ ಇರ್ಬೋದು, ಅದನ್ನ ಹತೋಟಿಗೆ ತಂದು ಒಂದು ಸಾಮರಸ್ಯ ಮೂಡಿಸುವಂತಹ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಮೂಡಿಸುವಂತಹ, ಇಲ್ಲಿರುವಂತಹ ಜಾತ್ಯತೀತ ತತ್ವದ ಬಗ್ಗೆ ಒಂದು ನಂಬಿಕೆ ಹುಟ್ಟಿಸುವಂತ ಒಂದು ಕೆಲಸವನ್ನು ಈ ಭ್ರಷ್ಟ ಕಾಂಗ್ರೆಸ್ ಅವರು ಮಾಡಲಿಲ್ಲ. ಜನಾದೇಶದ ವಿರುದ್ಧವಾಗಿ ನಡ್ಕೊಂಡಿದ್ರು. ಇವತ್ತು ಅವ್ರು ಮಾತಾಡಿದ್ದಾರೆ. ಅವರು ಕಾಂಗ್ರೆಸ್ ಅವ್ರಿಗೆ ಇದೊಂದು ಪಾಠ ಆಗ್ಬೇಕು, ಬಿಜೆಪಿ ಅವ್ರಿಗಷ್ಟೇ. ದಯವಿಟ್ಟು ಇಂತಹ ಪ್ರಭಾಕರ್ ಭಟ್ ಅಂತವರನ್ನ ನೀವು ಜನರ ಮುಂದೆ ಇಡಬೇಡಿ. ಇದು ಬಹಳ ಕೆಟ್ಟ ಎಕ್ಸಾಂಪಲ್ಲು. ಅವರು ಮಾಡಿರುವಂತಹ ಭಾಷಣಗಳನ್ನ ನೋಡಿದ್ರೆ ನಿಮ್ಮ ಮಕ್ಕಳಾಗ್ಲಿ ನಮ್ಮ ಮಕ್ಕಳಾಗ್ಲಿ ಹೆಚ್ಚು ಕಮ್ಮಿ ಅದನ್ನ ನೋಡ್ಬಿಟ್ಟು ಪ್ರಚೋದನೆಗೆ ಒಳಪಟ್ಬಿಟ್ರೆ ನಾವು ಹೋಗ್ಬಿಟ್ಟು ಪರಪ್ನಗರ ಜೈಲಲ್ಲಿ ಮಕ್ಕಳಿಗೆ ಊಟ ತಗೊಂಡು ಹೋಗ್ಬೇಕಾಗುತ್ತೆ. ಆನಂದ್, ದಯವಿಟ್ಟು ನೀವು ಯೋಚನೆ ಮಾಡಿ. ನಿಮ್ಮ ಇದೇ ತರದ ಭಾಷೆಗಳನ್ನ ಕೇಳ್ಕೊಂಡು ದಕ್ಷಿಣ ಕನ್ನಡದಲ್ಲಿ ಪ್ರಭಾಕರ್ ಭಟ್ರ ಭಾಷೆಗಳನ್ನ ಕೇಳ್ಕೊಂಡು ದಕ್ಷಿಣ ಕನ್ನಡದಲ್ಲಿ ಜೈಲ್ ಗಲಿತಿರುವಂತಹ ತಂದೆ ತಾಯಂದ್ರಿದ್ದಾರೆ. ನೀವು ದಯವಿಟ್ಟು ಇದು ಧರ್ಮದ್ರೋಹ, ದೇಶದ್ರೋಹ. ದಯವಿಟ್ಟು ಇಂತಹ ಶಕ್ತಿಗಳನ್ನ ದೂರ ಇಡಿ. ಯಾವ ಕುಟುಂಬಗಳು ಇವರ ಕಾಲಾಳುಗಳಾಗಿ ಹೋಗಿ, ಯಾರ ಮಕ್ಕಳು ಇವರ ಕಾಲಾಳುಗಳಾಗಿ ಹೋಗಿ ಚಾಕು ತಿದ್ದಿದ್ದಾರೆ. ಅದು ಯಾರಿಗೆ? ಒಬ್ಬ ಹಿಂದೂಗೆ. ಅವನು ಮುಸ್ಲಿಂ ಅಂದ್ಕೊಂಡು ಹೋಗಿ ಒಬ್ಬ ಹಿಂದೂ ಮತಾಂಧ ಹೋಗಿ ಚಾಕು ತೆಗೆದ ಯಾರಿಗೆ? ಒಬ್ಬ ಹಿಂದೂಗೆ. ಅದು ಮುಸ್ಲಿಂ ತಿದ್ದಿದ್ರು ತಪ್ಪೆ. ಆದ್ರೆ ಇಂತಹ ಪಾಪ ಕಾರ್ಯಗಳನ್ನು ಈ ಪ್ರಚೋದನಾಕಾರಿ ಮಾತುಗಳಿಂದ ಜನ ಈ ಶಾಪ ಇದೆಯಲ್ಲ, ಈ ಶಾಪ ಇವತ್ತಲ್ಲ ನಾಳೆ ತಟ್ಟೆ ತಟ್ಟುತ್ತೆ. ದಯವಿಟ್ಟು ನೀವು ಬಿಜೆಪಿ ಅವರು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಿಮ್ಮ ಚಟುವಟಿಕೆಗಳನ್ನ ಮತ್ತೆ ಕಾರ್ಯಸೂಚಿಗಳನ್ನ ಬದಲಾಯಿಸಿಕೊಳ್ಳಿ. ಇಲ್ಲ ಅಂದ್ರೆ ಬಹಳ ದೊಡ್ಡ ರೀತಿಯಲ್ಲಿ ರಮಾನಾಥ್ ರೈ ಅವರು
ಅವ್ರನ್ನ ಬಂಧಿಸಿ ಅಂತ ಆದೇಶವನ್ನು ಕೊಟ್ಟಿದ್ರೆ ತಪ್ಪು ಅವ್ರು ಅಲ್ಲ. ಹೇಳಿದ್ದೆ ನಾ ಸ್ಪಷ್ಟ ಅಲ್ಲಲ್ಲ, ಯಾಕೆ ಅಂತ ಹೇಳ್ತೀನಿ ಕೇಳಿ. ಅದು ಸರ್, ಆದೇಶ ಒಂದ್ ನಿಮಿಷ ಅಲ್ಲ, ಸರ್, oral. ಒಂದ್ ನಿಮಿಷ. ಅಲ್ಲ, ಅಲ್ಲ, oral. time ಮುಗಿತಾ ಇದೆ. ಆದೇಶ ಅನ್ಬೇಡಿ. ಓರೆಲ್ಲ Just oral ಕೊಟ್ಟಿದ್ರೆ instruction, ತಪ್ಪಲ್ಲ. ಯಾಕೆ ಅಂತ vote ಹೇಳಿದ್ರೆ ಸರ್, ಒಂದ್ ನಿಮಿಷ ಬರ್ತೀನಿ. In case ಸರ್, ಒಂದ್ ಅವ್ರು ನಿಮಿಷ ಮಾಡಿದ್ರು ಸಹ ಸರ್, ಒಂದ್ ಒಳಗಾಕಿ ನಿಮಿಷ. ಅಂತ ಹೇಳಿರೋದು. 2 ತಿಂಗಳ ಹಿಂದೆ ನಮಗೆ ಗೊತ್ತಿದೆ, ನಾವೇ ಚರ್ಚೆ ಮಾಡಿದ್ವಿ. SDPI ಕಾರ್ಯಕರ್ತರನ್ನ ಇದೇ ಜಿಲ್ಲಾಡಳಿತ ಆದೇಶ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸಿ ಮತ್ತೆ ಅವ್ರಿಗೆಲ್ಲ ಬೇಕಾದಷ್ಟು ಹೊಡೆದವ್ರ ಕಿಡ್ನಿ ಒಂದ್ ನಿಮಿಷ ಸರ್, ಅಲ್ಪಸಂಖ್ಯಾತರು ಸೇರಿದಂತ ಕೋಮಿ ಹುಡುಗರನ್ನ ಹಿಡಿದು ಹೊಡೆದು ಅವ್ರಿಗೆ ಕಿಡ್ನಿನೇ ಇಲ್ಲ ಅನ್ನೋ ತರ ಮಾಡಾಕಿದ್ರು 2 ತಿಂಗಳಿಂದನೇ. ಇದೆಲ್ಲ ಎಲ್ಲಿ ನಡೀತಾ ಇದೆ? ದಕ್ಷಿಣ ಕನ್ನಡದಲ್ಲೇ ನಡೀತಾ ಇದೆ. ಈಗ ಒಂದು ವೇಳೆ ಪ್ರಭಾಕರ್ ಭಟ್ರಿಗೆ ನೀವೆಲ್ಲ ಬಿಜೆಪಿ ನಾಯಕರೆಲ್ಲ ಹಿಂಗೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆನಲ್ಲಿ ಹಿಂಗೆ ಇಷ್ಟೊಂದು ನೀವು ಸಪೋರ್ಟ್ ಮಾಡ್ತೀರಾ ತರ್ತೀನಿ. ಇವತ್ತು ಅಂದ್ರೆ ಅವರು ಏನ್ ಬೇಕಾದ್ರೂ ಮಾಡ್ಬೋದ? ಈ ಅಪಾಯಕಾರಿ ಸ್ಥಿತಿಯನ್ನ ನಾವು ಮಾಧ್ಯಮಗಳ ಮುಂದುವರಿಸಿದೀವಿ. ಪ್ರಭಾಕರ್ ಭಟ್ರಿ ಮೂಲಕ ಹಿಂದೂಗಳಿಗೆ ನನ್ನ ಪ್ರಕಾರ ಅವರು 307 ಬುಕ್ ಮಾಡಿ ಅಂತ ಅವ್ರು ಹೇಳಿದ್ರೆ ತಪ್ಪಿಲ್ಲ. ದೊಡ್ಡ ನಾಯಕ ದೇಶಭಕ್ತನ ನೀವೆಲ್ಲ ಬಿಜೆಪಿ ನಾಯಕರೆಲ್ಲ ಹೋಗಿ ಅವ್ರ ಪರ ನಿಂತಿದ್ದೀರಾ ಅಂತ SDPI ಕಾರ್ಯಕರ್ತರಿಗೆ ತೊಂದರೆ ಆದಾಗ ನೀವ್ಯಾರು ಕೇಳಲೇ ಇಲ್ಲ, ಧ್ವನಿನೇ ಎತ್ತಲಿಲ್ಲ. 2 ವಿಷಯಗಳನ್ನ ಸ್ಪಷ್ಟಪಡಿಸ್ತೀನಿ ಸರ್. ಇವತ್ತು ರಮಾನಾಥ್ ರೈ ಪಕ್ಷಪಾತಿ ಧೋರಣೆ ಅನುಸರಿಸಿರೋದ್ರಿಂದ ಇವತ್ತು ಈ ಚರ್ಚೆ ಬಂದಿದೆ. ಅದನ್ನ ಅವರು ನಿಷ್ಪಕ್ಷಪಾತವಾಗಿ ತನಿಖೆಗೆ ಆದೇಶಿಸಿದ್ರೆ ಈ ವಿಷಯಗಳು ಚರ್ಚೆಗೆ ಬರ್ತಿರ್ಲಿಲ್ಲ. ರವಿಕೃಷ್ಣ ರೆಡ್ಡಿ ಅವರು ಹೇಳಿರ್ತಾರ, ಇಂದಿನಿಂದ ಇವರು ಸರಿಯಾದ ಆಡಳಿತ ನಡೆಸಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಇದು ಕಾಂಗ್ರೆಸ್ ಕೊಯ್ಲೂರು ಕಾಂಗ್ರೆಸ್. ಪ್ರಿಯ ವೀಕ್ಷಕರ ಏನೇ ಇರಲಿ ಯಾರೋ ಕೋಮುವಾದಿ ಪ್ರಚೋದನೆ ಮಾಡುವ ಭಾಷಣಕಾರನ ನಾಯಕನಾಗಿ ರೂಪಿಸೋದು ಇದೆಯಲ್ಲ, ಅದು ಅಪಾಯಕಾರಿಯಾದ್ದು. ಅದು ರಾಜಕಾರಣಿಗಳು ಮಾಡಬಾರ್ದು, ಮಾಧ್ಯಮ ಮಾಡಬಾರ್ದು. ಎನಿವೆ ಇವತ್ತು ನೋಡಿದ್ರೆ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಹಾನ್ ದೇಶ ಪ್ರೇಮಿ, ಹಿಂದೂ ಪ್ರೇಮಿ, ದೇವಲೋಕದಿಂದ ಇಳಿದು ಬಂದ ವ್ಯಕ್ತಿಯಾಗಿ ಪ್ರೊಜೆಕ್ಟ್ ಆಗ್ತಿದ್ದಾರೆ. ಇಂಥ ಅಪಾಯಕಾರಿ ಸಂದರ್ಭದಲ್ಲಿ ಬಂದು ನಿಂತಿದ್ದೀವಿ ನಾವು. ಯಾಕೆಂದರೆ ಯಾರೋ ಒಬ್ಬ ವ್ಯಕ್ತಿ ಇಡೀ ಹಿಂದುತ್ವದ ಪ್ರತಿನಿಧಿ ಅನ್ನುವ ಹಾಗೆ ಅವನು ಪ್ರತಿಬಿಂಬಿಸೋದೇ ಆ ಹಿಂದುತ್ವಕ್ಕೂ ಅಪಾಯಕಾರಿಯಾದ್ದು, ದೇಶಕ್ಕೂ ಅಪಾಯಕಾರಿಯಾದ್ದು. ಇರುವೆ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ನಾಳೆ ಸುದ್ದಿ ತಂದು ಹೊಸ ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ಶುಭರಾತ್ರಿ, ನಮಸ್ಕಾರ.